ದೇವರಿಗೆ ಮಹಿಮುಂಟಾಗಲಿ. ಸಮಯದಲ್ಲಿ ಎಲ್ಲರೂ ಚಪ್ಪಳೆ ಹೊಡೆದು ವಾಕ್ಯಕ್ಕಾಗಿ ಆಹ್ವಾನ ಮಾಡೋಣ. ದಿನಕ್ರಿಯರು ಪ್ರಿಯವಾದವರೇ, ಅದ್ಭುತವಾಗಿ ಈ ಸಮಯದಲ್ಲಿ ಪರಿಶುದ್ಧಾತ್ಮ ದೇವರು ಅವ್ರ ಸಂಗಡ ಮಾತಾಡ್ತಾರೆ. ಹಲ್ಲೆಲೂಯಾ. ಎಲ್ಲರ ಗಟ್ಟಿ ಚಪ್ಪಳೆ ದೇವರು ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯದಲ್ಲಿ ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿದ್ದಕ್ಕೆ ಎಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಹೇಳಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಬಹಳ ಸಂತೋಷ. ಅಪ್ಪವರು ಅನೇಕ ಸಂಗತಿಗಳನ್ನು ಎಚ್ಚರಿಕೆಯ ಮಾತುಗಳಾಗಿ, ಪ್ರೋತ್ಸಾಹದ ಮಾತುಗಳಾಗಿ ಮಾತಾಡಿರುವುದಕ್ಕಾಗಿ ಈ ಸಮಯದಲ್ಲಿ ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ದಿವಸ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ಸಾಯುವಂಥ ದಿವಸಗಳಿಗಿಂತ ಮುಂಚಿತವಾಗಿರ್ತಕ್ಕಂಥ ಒಂದು ಭಾನುವಾರವಾಗಿ ಈ ಒಂದು ಭಾನುವಾರವನ್ನು ನಾವು ನೋಡ್ತಾ ಇದ್ದೇವೆ. ಪರಿಶುದ್ಧ ವಾರ ಎಂಬುದಾಗಿ ಇದನ್ನು ಏನು ಮಾಡ್ತಾರೆ, ಕರೀತಾರೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಬಿಷಪ್, ಆತನ ಹೆಸರನ್ನು ನಾವು ನೋಡ್ತಾ ಇದ್ದೇವೆ. ಅಥನೇಷಿಯನ್ ಎನ್ನುವಂಥ ಒಬ್ಬ ಬಿಷಪ್ಪನ್ನು ಈ ವಾರಗಳನ್ನೆಲ್ಲ, ಈ ದಿವಸಗಳನ್ನೆಲ್ಲ ಪರಿಶುದ್ಧ ದಿವಸಗಳು ಎಂಬುದಾಗಿ ಆತನು ಏನು ಮಾಡಿದಾನೆ, ಹೆಸರನ್ನು ಇಟ್ಟಿರುವಂಥದ್ದನ್ನು ನಾವು ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ, 4ನೇ ಶತಮಾನದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಏನಂತ ಹೇಳಂತಂದ್ರೆ, ಯೇಸು ಕ್ರಿಸ್ತನು ತಾನು ಸಾಯುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಪ್ರವಾದನೆಗಳು ನೆರವೇರುವುದಕ್ಕೋಸ್ಕರವಾಗಿ ಆತನು ಯಾವೊಂದು ಉದ್ದೇಶಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದಿದ್ದನು, ಯಾವೊಂದು ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದನು, ಅದನ್ನು ನೆರವೇರಿಸುವುದಕ್ಕಾಗಿ ಈ ಸಮಯದಲ್ಲಿ ಆತನೇನಾಗಿದ್ದಾನ್ರಿ, ಗಾಡ್ ಈಸ್ ಇನ್ ಕಂಟ್ರೋಲ್. ಆತನು ತನ್ನ ಒಂದು ಸ್ಥಿತಿಯಲ್ಲಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಎದುರಾಗಿ ಇನ್ನೂ 4-5 ದಿವಸಗಳಲ್ಲಿ ಸಾವು ಬರಲಿಕ್ಕಿದೆ, ಆದರೂ ಕೂಡ ಆತನು ಸಂಪೂರ್ಣವಾಗಿ ಆ ಸಾವಿಗೆ ಎದುರಾಗಿ ಆತನು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಲಾಜರನನ್ನು ಯೇಸು ಸ್ವಾಮಿ ಎಬ್ಬಿಸಿದಾದ ಮೇಲೆ ಕೆಲವೇ ದಿವಸಗಳಲ್ಲಿ ಈ ಘಟನೆ ಎನ್ನುವಂಥದ್ದು ಈ ಚರಿತ್ರೆಯಲ್ಲಿ ನಡೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಆತನಿಗೆ ಗೊತ್ತಾಯಿತು, ನನ್ನ ದಿವಸ ಬಂದಿದೆ, ನಾನು ಹೋಗಬೇಕಾಗಿದೆ ಯೆರೂಸಲೇಮಿಗೆ ಎಂಬುದಾಗಿ. ಪ್ರತಿ ಸಾರಿಯಂತೆ ಈ ಸಾರಿ ಕೂಡ ಹೋಗ್ತಾ ಇದ್ದಾನೆ. ಆದರೆ ಪ್ರತಿ ಸಾರಿಯಂತೆ ಈ ಸಾರಿ ಆತನು ಸಾಮಾನ್ಯವಾಗಿ ಹೋಗ್ತಾವಿಲ್ಲ. ಆತನು ಒಂದು ವಿಶೇಷವಾದಂಥ ಸ್ಥಾನವುಳ್ಳವನಾಗಿ, ವಿಶೇಷವಾದಂಥ ವ್ಯಕ್ತಿಯಾಗಿ, ವಿಶೇಷವಾದಂಥ ಆಹ್ವಾನವನ್ನು ಸ್ವೀಕಾರ ಮಾಡಿದಂಥ ರಾಜನಾಗಿ ಆತನು ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ ಮೊದಲು 11 ವಚನಗಳನ್ನು ನಾವು ನೋಡುವಾಗ, ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡುಕೊಂಡು ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಈ ಸಮಯದಲ್ಲಿ? ಪ್ರಯಾಣವಾಗಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಯಾರು ಹೋಗ್ತಾ ಇರುವಂಥದ್ದು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆ ಆಜ್ಞೆ ಏನ್ರಿ? ನೀವು ಹೋಗಿ ಬೆತ್ಫಗೆ ಎನ್ನುವಂಥ ಗ್ರಾಮದ ಬಳಿಯಲ್ಲಿ ನಾವಿದ್ದೇವೆ, ಅದರ ಎದುರುಗಡೆ ಇರ್ತಕ್ಕಂಥ ಒಂದು ಊರಿಗೆ ಹೋಗಿ ನೀವೇನು ಮಾಡ್ರಿ, ಅಲ್ಲಿ ಕಟ್ಟಲ್ಪಟ್ಟಂಥ ಒಂದು ಕತ್ತೆಯ ಮರಿ ಇರುತ್ತೆ. ಆ ಕತ್ತೆಯ ಮರಿಯನ್ನು ನೀವೇನು ಮಾಡಬೇಕು, ನನಗೋಸ್ಕರವಾಗಿ ತೆಗೆದುಕೊಂಡು ಬರಬೇಕು ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಎಷ್ಟು ಜನ ಶಿಷ್ಯರಿ? 2 ಶಿಷ್ಯರು. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಶಿಷ್ಯರು ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನ ಕೇಳಿ ಆತನ ಮಾತಿನ ಪ್ರಕಾರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಗೆ ಹೇಗೆ ಗೊತ್ತು ಅಲ್ಲಿ ಕತ್ತೆ ಮರಿ ಇದೆ ಎಂಬುದಾಗಿ. ಒಂದು ಸಾರಿ ನಾವು ಆಲೋಚನೆ ಮಾಡುವಾಗ, ಯೇಸು ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಆತನು ಮನುಷ್ಯ ಕುಮಾರನು ಮತ್ತು ದೈವ ಕುಮಾರನು ಕೂಡ ಆಗಿರುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಮನುಷ್ಯನಾಗಿ ಧರೆಗೆ ಇಳಿದು ಬಂದಿದ್ದಾನೆ. ದೇವರ ಪ್ರತಿರೂಪವಾಗಿ
ಎಂಬುದಾಗಿ ಯೇಸು ಕ್ರಿಸ್ತನು ಇರುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಆತನು ಅಂಜೂರದ ಮರದ ಕೆಳಗಡೆ ಇರ್ತಕ್ಕಂಥ ನತಾನಿಯೇಲನ ಕುರಿತಾಗಿ ಕೂಡ ಆತನಿಗೆ ಗೊತ್ತು. ಆ ಒಂದು ಮರವನ್ನು ಏರಿದಂಥ ಆಲದ ಮರವನ್ನು ಏರಿದಂಥ ಜಕ್ಕಾಯನು ಆಲದ ಮರದಲ್ಲಿದ್ದಾನೆ ಎಂಬುದಾಗಿ ಯೇಸುವಿಗೆ ಗೊತ್ತು. ಆತನಿಗೆ ಗೊತ್ತು, ಪೇತ್ರ ನೀನು ಹೋಗಿ ಗಾಳವನ್ನು ಹಾಕಿದರೆ ನಿನ್ನ ಮೀನಿನ ಬಾಯಿಯಲ್ಲಿ ಒಂದು ನಾಣ್ಯ ಸಿಗುತ್ತೆ, ಆ ನಾಣ್ಯವನ್ನು ನೀನು ತೆಗೆದುಕೊಂಡು ನನ್ನದು ನಿನ್ನದು ಎಂಬುದಾಗಿ ಟೆಂಪಲ್ ಟ್ಯಾಕ್ಸ್, ದೇವಾಲಯದ ತೆರಿಗೆಯನ್ನು ನೀನೇನು ಮಾಡು, ಕಟ್ಟು ಎಂಬುದಾಗಿ. ಹಲ್ಲೆಲೂಯಾ. ಆತನಿಗೆ ಎಲ್ಲ ಕೂಡ ಗೊತ್ತು. ಯಾಕಂದ್ರೆ ಆತನು ಮನುಷ್ಯರ ಅಂತರಿಂದ್ರಿಯವನ್ನ ಬಲ್ಲಂತ ದೇವರಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆತನು ಮನುಷ್ಯನಾಗಿ ದೀನನಾಗಿ ಬಂದಾಗಲೂ ಕೂಡ ಆತನಿಗೆ ಎಲ್ಲಾ ಸಂಗತಿಗಳು ಗೊತ್ತು. ಆತನಿಗೆ ಗೊತ್ತಿರಲಾರದಂತ ವಿಷಯ ಒಂದು ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಸರ್ವಶಕ್ತಿಮಾನಾದಂತಹ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಸರ್ವಾಂತರ್ಯಾಮಿಯಾದಂತಹ ದೇವರಾಗಿದ್ದಾನೆ. ಆತನು ಸರ್ವವ್ಯಾಪಿಯಾಗಿರುವಂತಹ ದೇವರಾಗಿದ್ದಾನೆ. ಆತನು ಎಲ್ಲಾ ಕಡೆಯಲ್ಲಿ ಏಕಕಾಲದಲ್ಲಿ ಇರುವಂತಹ ದೇವರಾಗಿದ್ದಾನೆ. ಆತನು ಇಬ್ಬರು ಮೂವರು ಎಲ್ಲಿ ಕೂಡಿ ಬರುವವರು ಅವರ ಮಧ್ಯದಲ್ಲಿ, ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯಲ್ಲಿ ಕೂಡ ಇರುವಂತಹ ದೇವರಾಗಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಹೋಗಿ ಆ ಒಂದು ಕತ್ತೆ ಮರಿಯನ್ನ ನೀವೇನ್ ಮಾಡ್ರಿ, ಬಿಚ್ಚಿಕೊಂಡು ಬರ್ರಿ. ಹಲ್ಲೆಲೂಯಾ. ಆ ಕತ್ತೆಯ ಸ್ಥಿತಿಯನ್ನು ಒಂದು ಸಾರಿ ನಾವು ಆಲೋಚನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಕತ್ತೆ ಎನ್ನುವಂಥದ್ದು ಮನುಷ್ಯನಿಗೆ ಸಾದೃಶ್ಯವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಆ ಕತ್ತೆ ಎನ್ನುವಂಥದ್ದು ಬೀದಿಯ ಪಕ್ಕದಲ್ಲಿ ಮನೆಯ ಮುಂದೆ ಅದು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿದೆ. ಯಾವ ರೀತಿಯಾಗಿದೆ? ಅದು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿದೆ. ಮನುಷ್ಯರು ಪಾಪದಿಂದ, ಶಾಪದಿಂದ, ಅವಮಾನದಿಂದ, ರೋಗದಿಂದ, ಭಯಂಕರವಾದಂತ ಸೈತಾನನ ಕಪಿಮುಷ್ಟಿಯಲ್ಲಿ ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಗೆ ಆ ಕಟ್ಟಲ್ಪಟ್ಟಂತ ಕತ್ತೆಯೇ ಬೇಕು. ಅನೇಕ ಕತ್ತೆಗಳು ಬೇರೆ ಬೇರೆ ಕಡೆಯಲ್ಲಿದ್ದಾವೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಸ್ವಾಮಿ ತನ್ನ ಶಿಷ್ಯರಿಗೆ ಕರೆದು ಹೇಳ್ತಾ ಇದ್ದಾನೆ, ಆ ಕತ್ತೆ ಮರಿಯನ್ನ ನೀವು ಕರೆದುಕೊಂಡು ಬನ್ನಿರಿ, ಒಡೆದುಕೊಂಡು ಬನ್ನಿರಿ, ಆ ಕತ್ತೆ ಮರಿ ನನಗೆ ಬೇಕಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. 13ನೇ ಅಧ್ಯಾಯ ವಿಮೋಚನಾ ಕಾಂಡ ಪುಸ್ತಕ 13ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಓದ್ತೀರಾ? ಕತ್ತೆಯ ಚೊಚ್ಚಲು ಮರಿಗೆ ಬದಲಾಗಿ ಕುರಿಮರಿಯನ್ನ ಕೊಟ್ಟು ಆ ಕತ್ತೆ ಮರಿಯನ್ನ ಬಿಡಿಸಿಕೊಳ್ಳಬಹುದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಕತ್ತೆ ಮರಿ ಕಟ್ಟಲ್ಪಟ್ಟಿದೆ. ಆ ಕತ್ತೆ ಮರಿಯನ್ನ ಬಿಚ್ಚಬೇಕಾದ್ರೆ ಏನು ಬೇಕಂತ್ರಿ? ಕುರಿಮರಿ ಬೇಕು. ಏನು ಬೇಕಂತೆ? ಕುರಿಮರಿ. ಆ ಕುರಿಮರಿ ಯಾರು? ಆ ಕಟ್ಟಲ್ಪಟ್ಟಂತ ಕತ್ತೆಯನ್ನ ಬಿಚ್ಚಬೇಕಂತೇಳಿ ಅನೇಕರು ಹೊರಟು ಬಂದಿದ್ದಾರೆ ಈ ಲೋಕಕ್ಕೆ. ಮನುಷ್ಯರನ್ನ ಪಾಪದಿಂದ, ಶಾಪದಿಂದ ಬಿಡುಗಡೆ ಮಾಡಬೇಕಂತೇಳಿ ಅನೇಕರು ಹೊರಟು ಬಂದಿದ್ದಾರೆ. ಆದರೆ ಅವರು ಅರ್ಹತೆಯುಳ್ಳ ವ್ಯಕ್ತಿಗಳಾಗಿ ಇಲ್ಲ. ಅನೇಕರು ಬಿಚ್ಚುತ್ತೀನಿ ಎಂಬುದಾಗಿ ಹೇಳಿದ್ದಾರೆ, ಅನೇಕರು ಮೋಕ್ಷವನ್ನ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಆದರೆ ಅವರು ಯಾರಿಂದಲೂ ಕೂಡ ಆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ನಿಜವಾದಂತ ಕುರಿಮರಿಯಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಹೊರಟು ಬಂದಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವಾಗ ಸ್ನಾನಿಕನಾದ ಯೋಹಾನನ್ ಹೇಳ್ತಾ ಇದ್ದಾನೆ, ಏನಂತ ಹೇಳಂತಂದ್ರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಎಂಬುದಾಗಿ. ಯಾರ ಕುರಿತಾಗಿ ಹೇಳ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಕುರಿತಾಗಿ. ಏನಂತ ಹೇಳ್ತಾ ಇದ್ದಾನೆ? ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ. ಆ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಯಾರಾಗಿದ್ದಾರೋ ಅವರು ಮಾತ್ರ ಆ ಕತ್ತೆ ಮರಿಯನ್ನ, ಯಾವ ಕತ್ತೆ ಮರಿ ರೀ? ಕಟ್ಟಲ್ಪಟ್ಟಂತ ಕತ್ತೆ ಮರಿಯನ್ನ ಬಿಚ್ಚುವುದಕ್ಕೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯರು ಅನೇಕರು ಬಂದರು, ನಾನು ಮೋಕ್ಷ ಕೊಡ್ತೀನಿ, ನಾನು ನಿನ್ನನ್ನು ಬಿಚ್ಚುತ್ತೀನಿ, ನಾನು ನಿನ್ನನ್ನು ಪಾಪದಿಂದ ಬಿಡುಗಡೆ ಕೊಡ್ತೀನಿ, ಶಾಪದಿಂದ ವಿಮೋಚನೆ ಕೊಡ್ತೀನಿ, ಏನೆಲ್ಲ ಕಾರ್ಯಗಳನ್ನು ಮಾಡ್ತೀನಿ ಎಂಬುದಾಗಿ ಹೇಳಿದ್ರು. ಆದರೆ ಅವರೆಲ್ಲರೂ ಕೂಡ ಏನಾದ್ರಿ? ನಾಶವಾಗಿ ಹೋದ್ರು ಪ್ರಿಯರೇ. ಯಾರು ಕೂಡ ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡೋದಕ್ಕೆ ಆಗಲಿಲ್ಲ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ, ಆತನು ಅಸಾಮಾನ್ಯನಾಗಿ ಈ ಲೋಕದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಆತನು ಹೇಳ್ತಾ ಇದ್ದಾನೆ ತನ್ನ ಶಿಷ್ಯರನ್ನ ಕರೆದು ಏನಂತ ಹೇಳಿ, ಹೋಗಿ ಆ ಕತ್ತೆ ಮರಿಯನ್ನ ಬಿಚ್ಚಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಆ ಕತ್ತೆ ಮರಿಯನ್ನು ಬಿಚ್ಚಬೇಕಂತಂದ್ರೆ ಸ್ವಾಮಿ ಅಲ್ಲಿಯೇ ಉತ್ತರ ಕೊಡ್ತಾ ಇದ್ರು. ಏನಂತ ಹೇಳಿ, ಇವು ಸ್ವಾಮಿಯವರಿಗೆ ಬೇಕಾಗಿದ್ದಾವೆ. ಹಲ್ಲೆಲೂಯಾ. ಆದಾಮ ಅವಳು ಯಾವಾಗ ತಪ್ಪು ಮಾಡಿದಾಗ ಅವರು ಸಂಪೂರ್ಣವಾಗಿ ಸೈತಾನನ ಬಂಧನದಲ್ಲಿ, ಪಾಪದ ಬಂಧನದಲ್ಲಿ ಅವರು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರು ದೇವರ ಒಂದು ಆಶೀರ್ವಾದದಿಂದ ದೂರ ಹೋದಂತ ಅವರು ಈ
ಸಮಯದಲ್ಲಿ ಯೇಸು ಸ್ವಾಮಿ ಕಡೇ ಆದಾಮನಾಗಿ ಈ ಲೋಕಕ್ಕೆ ಹೊರಟು ಬಂದು ಏನು ಮಾಡ್ತಾ ಇದ್ದಾನ್ರಿ, ಪುನಃ ಕಳೆದುಕೊಂಡಿರ್ತಕ್ಕಂಥ ಸಂಬಂಧವನ್ನು ಆತನ ಏನು ಮಾಡ್ತಾ ಇದ್ದಾನೆ, ಕೂಡಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇ ಆದಾಮನ ಮೂಲಕವಾಗಿ ಪಾಪ ಬಂತು, ಆದರೆ ಕಡೆ ಆದಾಮನ ಮೂಲಕವಾಗಿ ಏನು ಬರ್ತಾ ಇದೆ ರೀ, ಪಾಪದ ನಿವೃತ್ತಿಯಾಗಿ ನಿತ್ಯ ಜೀವ ಎನ್ನುವಂಥದ್ದು ಲೋಕದೊಳಗಡೆ ಏನಾಯ್ತ್ರಿ, ಪ್ರವೇಶವಾಗಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕಡೆ ಆದಾಮನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಕಟ್ಟಲ್ಪಟ್ಟಂತ ಕತ್ತೆ ಮರಿ ಬಿಚ್ಚಲ್ಪಟ್ಟದಾದ ಮೇಲೆ ಅವು ಸ್ವಾಮಿಯವರಿಗೆ ಬೇಕಾಗಿವೆ. ಯಾಕೆ ಆ ಕತ್ತೆ ಮರಿಗಳು ಬಿಚ್ಚಲ್ಪಡ್ತಾ ಇದಾವೆ ಅಂತಂದ್ರೆ ಅವು ಸ್ವಾಮಿಯವರಿಗೋಸ್ಕರವಾಗಿವೆ ಪ್ರಿಯರೇ. ನಾನು ಕೂಡ ನೀನು ಕೂಡ ಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು, ಯಾರನ್ನಲ್ಲ ಎಲ್ಲ ಮನುಷ್ಯರು ಕುರಿತಾಗಿ ಸತ್ಯವೇದ ಹೇಳುತ್ತೇನಂತ ಹೇಳಿದ್ರೆ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ಎಲ್ಲರೂ ದೇವರಿಗೆ ದ್ರೋಹಿಗಳಾಗಿ ನಡೆದುಕೊಂಡಂಥವರೇ, ಎಲ್ಲರೂ ದೇವರಿಂದ ತಪ್ಪಿ ಹೋದಂಥವರೇ, ಎಲ್ಲರೂ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಂಥವರೇ. ಆ ಎಲ್ಲ ಜನರು ಪಾಪ ಬಂಧನದಲ್ಲಿ ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿರುವಾಗ ಆ ಜನರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಒಬ್ಬಾತನ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ ಪ್ರಿಯರೇ. ಒಬ್ಬಾತನ ಈ ಲೋಕಕ್ಕೆ ನರಮನುಷ್ಯನಾಗಿ ಇಳಿದು ಬಂದಿದ್ದಾನೆ. ಆತನನ್ನ ಸತ್ಯವೇದ ರಕ್ಷಕ ಎಂಬುದಾಗಿ, ಲೋಕ ರಕ್ಷಕ ಎಂಬುದಾಗಿ ಆತನನ್ನು ಏನ್ ಮಾಡ್ತಾ ಇದ್ದೀರಿ, ಕರಿತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದಾದ ಮೇಲೆ ಶಿಷ್ಯರು ಹೋಗಿ ಏನ್ ಮಾಡ್ತಾ ಇದ್ದಾರೆ, ಆ ಕತ್ತೆ ಮರಿಗಳನ್ನ ಬಿಚ್ಚುತ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಕೂಡ ಯೇಸು ಕ್ರಿಸ್ತನ ಶಿಷ್ಯರು ಅಂದ್ರೆ ಸೇವಕರು, ಅಪೊಸ್ತಲರು, ಬೋಧಕರು, ಪ್ರವಾದಿಗಳಾಗಿರುವಂತವರು, ಯಾಜಕರು, ಅವರೆಲ್ಲರೂ ಕೂಡ ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯರ ಆ ಒಂದು ಕಟ್ಟುಗಳನ್ನ ಏನ್ ಮಾಡ್ತಾ ಇದಾರೆ, ಬಿಚ್ಚಿ ಯಾರ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರ್ತಾರೆ. ಯಾಕಂದ್ರೆ ಕಟ್ಟಲ್ಪಟ್ಟಂತ ಪ್ರತಿಯೊಬ್ಬ ಮನುಷ್ಯನು ಯಾರ ಸೊತ್ತಾಗಿ ಇದ್ದಾನೆ, ಸೈತಾನನ ಸೊತ್ತಾಗಿದ್ದಾನೆ. ಅವನನ್ನು ಬಿಚ್ಚಿದಾದ ಮೇಲೆ ಅವನು ಯಾರ ಸೊತ್ತಾಗಿ ಬದಲಾವಣೆ ಆಗ್ಲಿಕ್ಕಿದ್ದಾನೆ, ಯೇಸು ಕ್ರಿಸ್ತನ ಸೊತ್ತಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿ ಅವರು ಬದಲಾವಣೆ ಆಗ್ಲಿಕ್ಕಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ಕೆಲಸವನ್ನ ದೇವರು ತನ್ನ ಸೇವಕರಿಗೆ ಒಪ್ಪಿಸಿಕೊಟ್ಟಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಶಿಷ್ಯರು ಹೋದ್ರು, ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ, ಬಿಚ್ಚುತ್ತಾ ಇದ್ದಾರೆ. ಜನರು ಬಂದು ಕೇಳಿದ್ರು, ಅದರ ಮಾಲೀಕರು ಬಂದು ಕೇಳಿದ್ರು. ಕೇಳಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಯಾವಾಗ ಯೇಸು ಹೇಳಿದಂತ ಮಾತನ್ನೇ ಅವರಿಗೆ ಹೇಳಿದಾಗ ಅವರು ಸಂಪೂರ್ಣವಾಗಿ ಆ ಕತ್ತೆ ಮರಿಯನ್ನ ಬಿಚ್ಚಿ ಶಿಷ್ಯರ ಸಂಗಡ ಕಳುಹಿಸಿ ಕೊಡುವುದಕ್ಕೆ ಏನ್ ಮಾಡಿದ್ರಂತೆ, ಒಪ್ಪಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಮನುಷ್ಯನು ಪಾಪದ ಬಂಧನದಲ್ಲಿ ಇರುವಂಥದ್ದು ದೇವರ ಚಿತ್ತವಲ್ಲ, ದೇವರ ಇಷ್ಟವಲ್ಲ. ನಿನ್ನ ಜೀವಿತ ಬದಲಾವಣೆಯಾಗಬೇಕು. ನೀನು ಮದ್ಯಪಾನದಲ್ಲಿ ಕಟ್ಟಲ್ಪಟ್ಟಿದೆಯೇನೋ, ಧೂಮಪಾನದಲ್ಲಿ ಕಟ್ಟಲ್ಪಟ್ಟಿದೆಯೇನೋ, ಅಸಹ್ಯವಾದಂಥ ಮಾತುಗಳ ವಿಷಯದಲ್ಲಿ ಕಟ್ಟಲ್ಪಟ್ಟಿದೆಯೇನೋ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳಲ್ಲಿ ಕಟ್ಟಲ್ಪಟ್ಟಿದೆಯೇನೋ, ದೇವರ ಸ್ಥಾನವನ್ನ ಮನುಷ್ಯರು ನಿರ್ಮಾಣ ಮಾಡಿದಂಥವುಗಳಿಗೆ ನೀನು ಕೊಟ್ಟಿದೆಯೇನೋ, ಸೃಷ್ಟಿಕರ್ತನ ಹೊರತಾಗಿ ನೀನು ಸೃಷ್ಟಿಯನ್ನು ಪೂಜಿಸುವಂತ ಬಂಧನದಲ್ಲಿ ಕಟ್ಟಲ್ಪಟ್ಟಿದೆಯೇನೋ, ಇವತ್ತಿನ ದಿವಸ ದೇವರು ನಿನಗೆ ಬಿಡುಗಡೆ ಮಾಡುವಂತ ದಿವಸವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ತನ್ನ ಶಿಷ್ಯರನ್ನ ಕಳಿಸ್ತಾ ಇದ್ದಾನೆ ಕತ್ತೆ ಮರಿಗಳನ್ನ ಬಿಚ್ಚುವುದಕ್ಕೋಸ್ಕರವಾಗಿ. ಯಾರನ್ನ ರೀ? ತನ್ನ ಶಿಷ್ಯರನ್ನ ಕಳುಹಿಸಿ ಅವುಗಳನ್ನು ಬಿಚ್ಚಿಸಿದಾದ ಮೇಲೆ ಆತನು ಆ ಕತ್ತೆಗಳನ್ನು ಎಲ್ಲಿ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿಗ್ರಿ? ಯೇಸು ಇರುವಂತ ಸ್ಥಳಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಮನುಷ್ಯರು ಕಟ್ಟಲ್ಪಟ್ಟಂತ ಸ್ಥಿತಿಯಿಂದ ಅವರು ಬಿಚ್ಚಲ್ಪಟ್ಟ ಸ್ಥಿತಿಯ ಕಡೆಗೆ ಬಂದಾದ ಮೇಲೆ ಅವ್ರು ಎಲ್ಲಿಗೆ ಬರ್ಬೇಕ್ರಿ? ಕ್ರಿಸ್ತ ಯೇಸುವಿನ ಬಳಿಗೆ ಬರಬೇಕು. ಎಲ್ಲಿಗೆ ಬರಬೇಕು? ಕ್ರಿಸ್ತ ಯೇಸುವಿನ ಬಳಿಗೆ ಬರಬೇಕು. ಬಳಿಗೆ ಬಂದಾದ್ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಅಲ್ಲಿ 3ನೇ ವಚನ ಓದ್ತೀರಾ? ಏನಾದರೂ ಹೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಒಂದು ಪ್ರವಾದನೆ ಎನ್ನುವಂಥದ್ದು ಹೇಳಲ್ಪಟ್ಟಿದೆ ಪ್ರಿಯರೇ. ಆದಿಕಾಂಡ ಮೊದಲುಕೊಂಡು ಮಲಾಕಿಯ ಪ್ರವಾದನೆ ಗ್ರಂಥದವರೆಗೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದನೆಗಳು, ದೇವರು ನರಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬರ್ತಾನೆ,
ಆದಾಮ ಅವಳ ಮೂಲಕವಾಗಿ ಬಂದಿರತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ ಎಂಬುದಾಗಿ ಅನೇಕ ಪ್ರವಾದನೆಗಳು ಎಲ್ಲಿದವ್ರಿ? ಹಳೆ ಒಡಂಬಡಿಕೆಯಲ್ಲಿದವ ಪ್ರಿಯರೇ. ಆತನು ಹುಟ್ಟುತ್ತಾನೆ ಸ್ತ್ರೀ ಸಂತಾನವಾಗಿ ಎಂಬುದಾಗಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದಲ್ಲಿ ಇಸಾಕನ ಬದಲಿಗೆ ಒಂದು ಕುರಿಮರಿ ಏನಾಯ್ತು ಅಲ್ಲಿ? ಬಲಿಯಾಯ್ತು. ಅಬ್ರಹಾಮನು ಇಸಾಕನ ಬದಲಿಗೆ ದೇವರು ಒಂದು ಕುರಿಯನ್ನು ಒದಗಿಸಿಕೊಡ್ತಾನೆ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಒಂದು ಕುರಿ ಯಾವ ರೀತಿಯಾಗಿ ಅಲ್ಲಿ ಬಲಿಯಾಯಿತು, ಅಲ್ಲಿ ಎಲ್ಲಾ ಮನುಷ್ಯರ ಪಕ್ಷವಾಗಿ ದೇವರೇ ನರಮನುಷ್ಯನಾಗಿ ಬಂದು ಕುರಿಯೋಪಾದಿಯಲ್ಲಿ ಸಾಧು ಸ್ವಭಾವವುಳ್ಳವನಾಗಿ ಬಂದು ಆತನು ಯಜ್ಞವಾಗ್ತಾನೆ ಎಂಬುದಾಗಿ ಅಲ್ಲಿಯೂ ಪ್ರವಾದನೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಪ್ರವಾದನೆ. ಅನೇಕ ಒಬ್ಬ ವ್ಯಕ್ತಿಗಳ ಕುರಿತಾಗಿ ನಾವು ನೋಡುವಾಗ ಅನೇಕ ವ್ಯಕ್ತಿಗಳಲ್ಲಿ ಯೇಸು ಕ್ರಿಸ್ತನ ಛಾಯೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಆತನು ಹುಟ್ಟಬೇಕಾದ್ರೆ ಎಲ್ಲಿ ಹುಟ್ಟುತ್ತಾನೆ, ಯಾವ ರೀತಿಯಾಗಿ ಹುಟ್ಟುತ್ತಾನೆ, ಯಾವ ಸ್ಥಳದಲ್ಲಿ ಹುಟ್ಟುತ್ತಾನೆ, ಆತನ ಹುಟ್ಟುವಿಕೆಯ ಸಂದರ್ಭದಲ್ಲಿ ಯಾರಿಗೆ ಹುಟ್ಟುತ್ತಾನೆ ಎನ್ನುವಂಥ ಕನ್ನಿಕೆಯ ಒಂದು ವಿಷಯಗಳು ಕೂಡ ಪ್ರವಾದನೆಯಾಗಿ ಏನು ಮಾಡಿದ್ವು? ಹೇಳಲ್ಪಟ್ಟಿದ್ದು ಪ್ರಿಯರೇ. ಮತ್ತು ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಹುಟ್ಟಿದಾಗ ಬೇರೆ ದೇಶದಿಂದ ಜ್ಞಾನಿಗಳು ಬರುವಂಥದ್ದಾಗಿರ್ಬೋದು, ಆತನಿಗೆ ಕಾಣಿಕೆಗಳನ್ನು ತರುವಂಥದ್ದಾಗಿರುವುದು. ಅಷ್ಟು ಮಾತ್ರವಲ್ಲದೆ ಯೆಶಾಯ 53ರಲ್ಲಿ ನಾವು ನೋಡ್ತಾ ಇದ್ದೇವೆ 9:6ರಲ್ಲಿ ಆತನ ಹೆಸರುಗಳ ಕುರಿತಾಗಿ 7ನೇ ಅಧ್ಯಾಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಆತನು ಕನ್ನಿಕೆಗೆ ಹುಟ್ಟುತ್ತಾನೆ ಎನ್ನುವಂಥದ್ರ ಕುರಿತಾಗಿ 9ನೇ ಅಧ್ಯಾಯ 6ನೇ ವಚನದಲ್ಲಿ ಆತನಿಗಿರ್ತಕ್ಕಂಥ ಲಕ್ಷಣಗಳ ಕುರಿತಾಗಿ, ಮತ್ತು ಅಷ್ಟು ಮಾತ್ರವಲ್ಲದೆ ನಾವು ಪರಮಗೀತದಲ್ಲಿ ಆತನ ಸೌಂದರ್ಯ, ಆತನು ನಮಗೆ ಪ್ರಿಯನು ಎನ್ನುವಂಥ ವಿಷಯಗಳು ಸಂಗತಿಗಳ ಕುರಿತಾಗಿ ಕೂಡ ಪ್ರವಾದನೆಗಳು ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಅದೇ ರೀತಿಯಾಗಿ ಒಂದು ಪ್ರವಾದನೆ ಇದೆ ಪ್ರಿಯರ್. ಏನಂತೇಳಿ? ಆತನು ಬರ್ತಾನೆ. ಹೆಂಗ್ ಬರ್ತಾನೆ ಅಂತ ಹೇಳ್ತಾ ಇದೆ ವಾಕ್ಯ. ಆ ಚೀಯೋನ್ ನಗರಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಶಾಂತ ಗುಣವುಳ್ಳವನಾಗಿ ಕತ್ತೆಯನ್ನ, ಪ್ರಾಯದ ಕತ್ತೆ ಮರಿಯನ್ನ ಏರಿ ಹತ್ತಿದವನಾಗಿ ಬರುತ್ತಾನೆ ಎಂಬುದಾಗಿ. ನಿನ್ನ ಬಳಿಗೆ ಅಂದ್ರೆ ಏನ್ರಿ? ಮನುಷ್ಯರ ಬಳಿಗೆ. ಯಾರು ಬರ್ತಾ ಇದ್ದಾರೆ? ಒಬ್ಬ ಅರಸನು ಬರ್ತಾ ಇದ್ದಾನೆ. ಒಬ್ಬ ಅರಸನಾಗಿ ಒಬ್ಬ ದೇವರು ಬರ್ತಾ ಇದ್ದಾನೆ. ಆತನ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪ್ರವಾದನೆ ಹೇಳಲ್ಪಟ್ಟಿದೆ. ಜಕರ್ಯ 9:9ರಲ್ಲಿ ಇರ್ತಕ್ಕಂಥ ಪ್ರವಾದನೆಯನ್ನ ಯೇಸು ಸ್ವಾಮಿ ನೆರವೇರಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅರಸುಗಳಾಗಿ ಬರುವಂತವ್ರು ಹೆಂಗ್ ಬರ್ತಾರ್ರಿ? ಕುದುರೆಗಳನ್ನ ಏರಿ ಬರ್ತಾರೆ. ಅರಸರಿಗೆ ಬಹಳ ಇಷ್ಟವಾಗಿರುವಂಥದ್ದು ಯಾವ್ದ್ರಿ? ಕುದುರೆ ಪ್ರಿಯರೇ. ಆದರೆ ಇಲ್ಲಿ ನಾನು ನೀನು ಅರಸನಾಗಿ ಒಪ್ಪಿಕೊಂಡಿರ್ತಕ್ಕಂಥ ಯೇಸು ಕ್ರಿಸ್ತನು ಸಾಧು ಸ್ವಭಾವವುಳ್ಳಂತ ಕತ್ತೆ ಮರಿಯನ್ನ ಏರಿ ಆತನೇನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯ 53ರಲ್ಲಿ ಆತನ ಮರಣದ ಶ್ರಮೆಯ ಕುರಿತಾಗಿ ತಿಳಿಸಲ್ಪಟ್ಟಂತ ಪ್ರವಾದನೆಗಳು ಯಾವ ರೀತಿಯಾಗಿ ಆತನಲ್ಲಿ ನೆರವೇರಿದು, ಅದೇ ರೀತಿಯಾಗಿ ಈ ಪ್ರವಾದನೆಯು ಕೂಡ ನೆರವೇರಬೇಕಾಗಿದೆ. ಈ ಪ್ರವಾದನೆ ನೆರವೇರಬೇಕಾದಂಥ ಸನ್ನಿವೇಶ ಸಂದರ್ಭ ಅಲ್ಲಿ ಬಂದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿ ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ? ಯೆರೂಸಲೇಮಿಗೆ ಹೋಗೋಣ. ಅನೇಕ ಸಾರಿ ಆತನು ಯೆರೂಸಲೇಮಿಗೆ ಬಂದಿದ್ದಾನೆ. ಆದರೆ ಈಗ ಬಂದಿರತಕ್ಕಂಥ ಒಂದು ವಿಷಯ ಅದು ಆತನಿಗೆ ಗೊತ್ತು ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಏನೇನು ಆಗಲಿಕ್ಕಿದೆ ಆತನಿಗೆ ಗೊತ್ತಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಯಾವುದನ್ನ ರೀ? ಕತ್ತೆಯನ್ನ. ಯಾವ ಕತ್ತೆ ಅದು? ಕಟ್ಟಲ್ಪಟ್ಟಂತ ಕತ್ತೆ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಯೇಸು ಸ್ವಾಮಿ ಬಳಿಗೆ ಆ ಕತ್ತೆಯನ್ನ ಆ ಶಿಷ್ಯರು ಹೊಡೆದುಕೊಂಡು ಕರೆದುಕೊಂಡು ಬಂದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕತ್ತೆಯ ಮೇಲೆ ಏನ್ ಮಾಡಿದ್ರಂತವರು? ಬಟ್ಟೆಗಳನ್ನ ಹಾಕಿದ್ರು. ಅಲ್ಲಿ ನೆಲದ ಮೇಲೆ ಜನರು ಎಲ್ಲರೂ ಗುಂಪುಗೂಡ್ತಾ ಇದ್ದಾರೆ. ಅದು ಪಸ್ಕಾ ಹಬ್ಬದ ಒಂದು ಸಮಯ ಪ್ರಿಯರೇ. ಹಲ್ಲೆಲೂಯಾ. ಪಸ್ಕಾ ಹಬ್ಬದ ಸಮಯ. ಆತನು ಯಾವ ಒಂದು ದಿಕ್ಕಿನ ಮೂಲಕವಾಗಿ ಆ ಒಂದು ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದನು, ಆ ಒಂದು ದಿಕ್ಕಿನಲ್ಲಿಯೇ ಯಾಜಕರು ಆಗಬೇಕಾದಂತ ಪಸ್ಕಾ ಬಲಿಯ ಒಂದು ಕುರಿಮರಿಯನ್ನ ಏನ್ ಮಾಡ್ತಾರೆ? ನೇಮಕ ಮಾಡ್ತಾರೆ ಪ್ರಿಯರೇ. ಆ ಒಂದು ಬಾಗಿಲಿನ ಮೂಲಕವಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಹೊರಟು ಬರ್ತಾ ಇದ್ದಾನೆ ಪ್ರಿಯರೇ. ಚರಿತ್ರೆಯಲ್ಲಿ ನಾವು ನೋಡುವಾಗ ಜೋಸೆಫಸ್ ಎನ್ನುವಂತ ಒಬ್ಬ ವ್ಯಕ್ತಿ ಚರಿತ್ರಕಾರನು ಹೇಳ್ತಾನೆ. ಏನಂತ ಹೇಳಂತಂದ್ರೆ, ಯಹೂದ್ಯ ಚರಿತ್ರಕಾರನು ಪಸ್ಕಾ ಹಬ್ಬ ನಡೀತಾ ಇದೆ ಅಂದ್ರೆ ವರ್ಷ ಆ ಸಂದರ್ಭದಲ್ಲಿ 3 million ಆಫ್ ಪೀಪಲ್ ಅಂದ್ರೆ 30 ಲಕ್ಷದಷ್ಟು ಜನರು ಅವ್ರು ಏನ್ ಮಾಡ್ತಾ ಇದ್ರಂತೆ? ಕೂಡಿ ಆ ಒಂದು ಯೆರೂಸಲೇಮ್ ಪಟ್ಟಣಕ್ಕೆ ಏನ್ ಮಾಡ್ತಾ ಇದ್ರಿ? ಬರ್ತಾ ಇದ್ರು ಪ್ರಿಯರೇ. ಎಷ್ಟು ಜನರಂತೆ? 30 ಲಕ್ಷದಷ್ಟು ಜನರು. ಸುಮಾರು 2,56,000 ಕುರಿಮರಿಗಳನ್ನ ಪಸ್ಕಾ ಹಬ್ಬದ ಗುರಿತಾಗಿ ಅವರು ಬಲಿಯಾಗಿ ಕೊಡ್ತಾ ಇದ್ರಂತೆ. ಇನ್ನೊಬ್ರು ಹೇಳ್ತಾರೆ ಸುಮಾರು 3 ಲಕ್ಷದ ಕುರಿಗಳನ್ನ ಬಲಿಯಾಗಿ ಕೊಡ್ತಾ ಇದ್ದಾರೆ. ಆ ಎಲ್ಲ ಕುರಿಗಳು, ಆ ಒಂದು ಬಲಿದಾನವು ಮುಂದೆ ಆಗಬೇಕಾದಂಥ ಯೇಸು ಕ್ರಿಸ್ತನ ಯಜ್ಞಕ್ಕೆ ಸೂಚಿತವಾಗಿದ್ದು ಹೊರತಾಗಿ ಆ
ಕುರಿ ಬಲಿದಾನದ ಮೂಲಕವಾಗಿ ಎಲ್ಲ ಮನುಷ್ಯರಿಗೆ ಪಾಪ ಎನ್ನುವಂಥದ್ದು ನಿವಾರಣೆ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆ ಜೋಸೆಫಸ್ ಎನ್ನುವಂಥ ವ್ಯಕ್ತಿ ಆ 3,00,000 ಜನರು ಆ ಸಂದರ್ಭದಲ್ಲಿ ಇರುವಾಗ ಯೇಸು ಸ್ವಾಮಿ ಆ ಒಂದು ಬಾಗಿಲಿನ ಮೂಲಕವಾಗಿ ಆತನ ಏನ್ ಮಾಡ್ತಾ ಇದ್ದಾನ್ರಿ, ಬರ್ತಾ ಇದ್ದಾನೆ ಪ್ರಿಯರೇ. ಬರಬೇಕಾದ್ರೆ ಕತ್ತೆ ತೆಗೆದುಕೊಂಡು ಬಂದ್ರು, ಕತ್ತೆಯ ಮೇಲೆ ಆತನ ಏನ್ ಮಾಡಿದ, ಕೂತುಕೊಂಡ ಪ್ರಿಯರೇ. ಕೂತುಕೊಂಡು ಆತನು ಹೋಗ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡ್ತಾ ಇದ್ದಾರೆ, ಅವರು ಕೇಕೆ ಹಾಕ್ತಾ ಇದ್ದಾರೆ, ಸಂತೋಷದ ಕೇಕೆ. ಆ ಜನರಿಗೆ ಅವರು ತಾವು ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಇದೇ ಒಂದು ಸಂದರ್ಭ, ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಅರಸನಾಗುವಂಥ ಸಂದರ್ಭದಲ್ಲಿ ಯೇಹು ಎನ್ನುವಂಥ ವ್ಯಕ್ತಿ ಅರಸನಾಗಬೇಕಾದ್ರೆ ಆ ಅರಸನಾಗುವಂಥ ಸಮಯದಲ್ಲಿ ಬಟ್ಟೆಗಳನ್ನು ಆಸಿ ಏನ್ ಮಾಡಿದ್ರು, ಆತನನ್ನ ಬರಮಾಡಿಕೊಂಡ್ರು ಪ್ರಿಯರೇ. ಅಂದ್ರೆ ಬಟ್ಟೆಗಳನ್ನು ಆಸಿ ಚಿಗುರುಗಳನ್ನು ತೆಗೆದುಕೊಂಡು ಬರುವಂಥದ್ದಂದ್ರೆ ಯಾವುದಕ್ಕೆ ಸಾದೃಶ್ಯ ಅಂತಂದ್ರೆ ಈತನು ಒಬ್ಬ ಅರಸನು ಎಂಬುದಾಗಿ. ಹಲ್ಲೆಲೂಯಾ. ಈತನು ಒಬ್ಬ ಅರಸನು ಎಂಬುದಾಗಿ ಆ ಜನರು ಏನ್ ಮಾಡ್ತಾ ಇದ್ದಾರೆ, ಅವರು ಜಯಘೋಷವನ್ನ ಮಾಡ್ತಾ ಇದ್ದಾರೆ, ಹೋಸನ್ನ ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೂಗುತ್ತಾ ಇದ್ದಾರೆ. ಅವರು ರಕ್ಷಿಸು, ದಯವಿಟ್ಟು ರಕ್ಷಿಸು ಎಂಬುದಾಗಿ ಅವರು ಕೂಗುತ್ತಾ ಇದ್ದಾರೆ ಪ್ರಿಯರೇ. ಈ ಜನರ ಪರ್ಸ್ಪೆಕ್ಟಿವ್ ಅನ್ನು ನಾವು ನೋಡುವಾಗ, ಈ ಜನರಲ್ಲಿರ್ತಕ್ಕಂಥ ಒಂದು ಆಲೋಚನೆಯನ್ನು ನಾವು ನೋಡುವಾಗ, ಈ ಜನರು ರೋಮನ್ ಸರ್ಕಾರದಿಂದ ಭಯಂಕರವಾದಂತ ಒಂದು ಏನಂತ ಹೇಳ್ತಾ ಇದ್ದೇವ್ರಿ, ಬಂಧನದಲ್ಲಿ ಜೀವಿಸುವಂತ ಜನರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ದೇವರ ದೃಷ್ಟಿಯೇ ಬೇರೆ, ಈ ಮನುಷ್ಯರು ಆಲೋಚಿಸಿರ್ತಕ್ಕಂಥ ದೃಷ್ಟಿಯೇ ಬೇರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಒಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಜನರು ಏನಾದ್ರಿ, ಸುಮಾರು 430 ವರ್ಷಗಳ ಕಾಲ ಫರೋಹನ ಕೈಯಲ್ಲಿ ದಾಸತ್ವದಲ್ಲಿ ಅವ್ರು ಏನ್ ಮಾಡುವಂಥವ್ರಾದ್ರು, ಜೀವಿಸುವಂಥವ್ರಾದ್ರು. ಆ ಸಮಯದಲ್ಲಿ ದೇವರು ಮೋಶೆಯನ್ನ ನಾಯಕನನ್ನಾಗಿ ಎಬ್ಬಿಸಿ ಆ ದಾಸತ್ವದಿಂದ ಅವ್ರಿಗೆ ಏನ್ ಮಾಡಿದ, ಬಿಡುಗಡೆಯನ್ನ ತೆಗೆದುಕೊಂಡು ಬಂದ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಆ ಇಸ್ರಾಯೇಲ್ಯರ ಮೇಲೆ ಆ ಫಿಲಿಸ್ಟಿಯರು, ಅರಾಮ್ಯರು, ಅಶ್ಶೂರ್ಯರು, ಮತ್ತೆ ಭಯಂಕರವಾದಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜರುಗಳವರು, ಬಾಬೆಲ್ ಸಂಸ್ಥಾನದವರು, ಮತ್ತೆ ನಾವು ನೋಡ್ತಾ ಇದ್ದೇವೆ ಅನೇಕವಾಗಿರ್ತಕ್ಕಂಥ ರಾಜರುಗಳು. ಅಷ್ಟು ಮಾತ್ರವಲ್ಲದೆ ಅಲೆಕ್ಸಾಂಡರ್ ದ ಗ್ರೇಟ್ ಆ ವ್ಯಕ್ತಿಯ ಕೈ ಕೆಳಗಡೆ ಕೂಡ ಕೆಲವು ವರ್ಷಗಳ ಕಾಲ ಇವ್ರು ಏನಾಗಿದ್ರಿ, ಬಂಧಿತರಾದಂಥ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಕೊನೆಯದಾಗಿ ರೋಮನ್ನರ ಕಾಲ ಆಳ್ವಿಕೆ ಬಂದಂಥ ಸಮಯದಲ್ಲಿ, ಆ ಸಮಯದಲ್ಲಿ ಕೂಡ ಬಂಧಿತರಾಗಿದ್ದಾರೆ. ಈಗ ಅವರು ಕೇಳ್ತಾ ಇದ್ದಾರೆ, ನಮ್ಮನ್ನ ಈ ರೋಮನ್ನರಿಂದ ರಕ್ಷಿಸು ಎಂಬುದಾಗಿ. ಆದರೆ ದೇವರು ಯಾಕೆ ಈ ಲೋಕಕ್ಕೆ ಹೊರಟು ಬಂದಿದ್ದು, ಸೈತಾನನ ಕಪಿಮುಷ್ಟಿಯಿಂದ. ಮನುಷ್ಯನು ಸೈತಾನನ ಆ ಒಂದು ಬಂಧನದಿಂದ ಬಿಡುಗಡೆ ಆಗ್ಬೇಕಾದ್ರೆ ಇಲ್ಲ ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ಇವರು ಹೋಸನ್ನ ಎಂಬುದಾಗಿ ಕೂಗುತ್ತಾ ಇದ್ದಾರೆ, ಕೇಕೆ ಹಾಕ್ತಾ ಇದ್ದಾರೆ, ದೇವರಿಗೆ ಜಯಘೋಷ ಮಾಡ್ತಾ ಇದ್ದಾರೆ, ಆನಂದ ಧ್ವನಿ ಮಾಡ್ತಾ ಇದ್ದಾರೆ, ಬಟ್ಟೆಗಳನ್ನು ಆಸ್ತಾ ಇದ್ದಾರೆ. ಆ ಚಿಗುರುಗಳನ್ನು ಕಳೆದುಕೊಂಡು ಬಂದು ಅವರು ನಾಟ್ಯ ಮಾಡುತ್ತಾ, ನೃತ್ಯ ಮಾಡುತ್ತಾ, ದಾವೀದ ಕುಮಾರನಿಗೆ ಜಯ ಎಂಬುದಾಗಿ ಅವರು ಘೋಷಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕತ್ತೆ ಮರಿಯನ್ನು ನೋಡ್ರಿ, ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿರ್ತಕ್ಕಂಥ ಆ ಕತ್ತೆ ಮರಿಗೆ ಗೌರವ ಎನ್ನುವಂಥದ್ದು ಬಂತು ಪ್ರಿಯರೇ. ಯಾವಾಗ ಅದು ಯೇಸುವಿನ ಬಳಿಗೆ ಬಂದಂತ ಸಮಯದಲ್ಲಿ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಅದರ ಮೇಲೆ ಬಟ್ಟೆಗಳನ್ನ ಆಸಿದ್ರು. ಹಲ್ಲೆಲೂಯಾ. ಅದರ ಮೇಲೆ ಬಟ್ಟೆಗಳನ್ನು ಆಸಿದಾದ ಮೇಲೆ ಆ ಒಂದು ವಾಹನ ಯಾರಿಗೆ ವಾಹನವಾಗಿ ಬದಲಾವಣೆ ಆಯಿತು. ಇಷ್ಟು ದಿವಸಗಳು ಅದನ್ನು ಏನೇನೋ ಒತ್ತಿತ್ತೇನೋ, ಆದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಒಂದು ಕತ್ತೆಯ ರಿಲೇಟಿವ್ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಕತ್ತೆಗಳು ಏನೆಲ್ಲ ಒತ್ತಿದೀವನೋ, ಆದರೆ ಈ ಕತ್ತೆಯಾದರೂ ಈ ಸಮಯದಲ್ಲಿ ಯಾರನ್ನು ಒತ್ಕೊಂಡಿದ್ದೀರಿ, ನಜರೇತಿನ ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಯಾರನ್ನ ಒತ್ತುಕೊಂಡಿದ್ದೀರಿ, ಯೇಸು ಕ್ರಿಸ್ತನನ್ನ, ಸಮಾಧಾನದ ರಾಜನನ್ನ, ಸಮಾಧಾನದ ಅಧಿಪತಿಯನ್ನ ಯಾವುದು ಒತ್ತುಕೊಂಡಿದೆ ಈ ಕತ್ತೆ ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕಡೆಗಣಿಸಲ್ಪಟ್ಟಂತ ಕತ್ತೆ ಈಗ ಅದು ಗೌರವಕ್ಕೆ ಪಾತ್ರವಾದಂಥ ಕತ್ತೆಯಾಗಿ ಅದೇನಾಯ್ತು, ಬದಲಾವಣೆ ಆಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಪ್ರಿಯರೇ, ಯೇಸು ಸ್ವಾಮಿ ಕತ್ತೆಯನ್ನೇ ಯಾಕೆ ಏರಿ ಬಂದ್ರಿ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಕುದುರೆ ಏರಿ ಬರ್ಬೋದಾಗಿತ್ತಲ್ಲ. ಕುದುರೆ ಕುರಿತಾಗಿ ನಾವು ನೋಡುವಾಗ ಕುದುರೆ ಎನ್ನುವಂಥದ್ದು ಅದು ಯಾವುದಕ್ಕೆ ಸದೃಶವಾಗಿದೆ ರೀ, ಯುದ್ಧಗಳಿಗೆ. ದೇವರು ಆಜ್ಞೆ ಕೊಟ್ಟಿದ್ದಾನೆ, ನೀವು ಹೆಚ್ಚಿನದಾಗಿ ಕುದುರೆಗಳನ್ನ ಸಂಪಾದನೆ ಮಾಡಿಕೊಳ್ಳಬಾರ್ದು. ನಾನು ಕುದುರೆಯ ಬಲದಲ್ಲಿ ನಾನು ಆನಂದಿಸುವ ದೇವರಲ್ಲ, ಕುದುರೆ ಮನುಷ್ಯರ ಭುಜಬಲದಲ್ಲಿ ನಾನು ಆನಂದಿಸುವಂತ ದೇವರಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕುದುರೆ ಎನ್ನುವಂಥದ್ದು ಅದು ಯುದ್ಧದ ಸಂಕೇತವಾಗಿರುವಂಥದ್ದಾಗಿದೆ. ಯಾವುದರ ಸಂಕೇತ ಇರೋದು, ಯುದ್ಧ, ರಕ್ತ ಸಿಕ್ತ ಮಾಡುವಂಥ ಒಂದು ಸ್ಥಿತಿಯನ್ನು ಸೂಚಿಸುವಂಥದ್ದಾಗಿದೆ. ಕುದುರೆ ಎನ್ನುವಂಥದ್ರ ಕುರಿತಾಗಿ ನಾವು ನೋಡುವಾಗ
ಕೆಲವರಾದರೂ ರಥಬಲದಲ್ಲಿ, ಕೆಲವರಾದರೂ ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಎಂಬುದಾಗಿ. ಕುದುರೆ ಎನ್ನುವಂಥದ್ದು ಗರ್ವಕ್ಕೆ, ಅತಿಶಯಕ್ಕೆ, ಅಹಂಕಾರಕ್ಕೆ ಸದೃಶ್ಯವಾಗಿರ್ತಕ್ಕಂಥ ಒಂದು ಪ್ರಾಣಿಯನ್ನಾಗಿ ನಾವೇನ್ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಕುದುರೆಯನ್ನು ಹೆಚ್ಚಿನ ರೀತಿಯಲ್ಲಿ ಆ ರೋಮನ್ನರು ಬಿಳಿ ಕುದುರೆಯನ್ನ ಏರಿ ಬರ್ತಾ ಇದ್ರು. ಅಲ್ಲಿರ್ತಕ್ಕಂಥ ಜನರು ಪರಿಹಾಸ್ಯ ಮಾಡ್ತಾ ಇರ್ಬೋದು ಕೆಲವೊಬ್ರು, ಏನಂತೇಳಿ, ಈತನ ಅರಸನಂತೆ ಕತ್ತೆ ಮರಿಯನ್ನು ಏರಿ ಬರುವ ಆತನ ಅರಸನಾಗುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ. ಆದರೆ ಅವರಿಗೆ ಗೊತ್ತಿಲ್ಲ, ಆ ಬರಬೇಕಾದಂಥ ನಿಜವಾದ ಅರಸನು ಒಬ್ಬಾತನೇ, ಆತನೇ ಯೇಸು ಎಂಬುದಾಗಿ ತಿಳಿಯಲಾರದಂಥ ಸ್ಥಿತಿಯಲ್ಲಿ ಅವರು ಇದ್ದಾರೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಹೇಳ್ತಾ ಇದೆ ವಾಕ್ಯ. ಏನಂತ ಹೇಳಂತಂದ್ರೆ, ಆತನು ಕತ್ತೆ ಮರಿಯನ್ನ ಏರಿ ಆತನು ಬಂದ ಪ್ರಿಯರೇ. ಹಲ್ಲೆಲೂಯಾ, ಸಮಾಧಾನದ ಒಂದು ರಾಜನಾಗಿ ಆತನು ಹೊರಟು ಬಂದ. ಜಕರಿಯ 9:9 ಪ್ರವಾದನೆ ಎನ್ನುವಂಥದ್ದು ನೆರವೇರುವುದಕ್ಕಾಗಿ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಆ ಜನರು ಏನನ್ನ ತೆಗೆದುಕೊಂಡ್ರಂತವ್ರು, ಚಿಗುರನ್ನು. ಯಾವ ಚಿಗುರದು? ಯಾವ ಚಿಗುರ್ರಿ? ಈಗ ಹಿಡಿದುಕೊಂಡು ಬಂದ್ರಿ ಎಲ್ಲರೂ. ಖರ್ಜೂರದ ಒಂದು ಚಿಗುರನ್ನು ತೆಗೆದುಕೊಂಡು ಬಂದು, ಖರ್ಜೂರ ಎನ್ನುವಂಥ ಆ ಒಂದು ಏನಂತ ಹೇಳ್ತೀವಿ, ಚಿಗುರು, ಅದು ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಮೊದಲನೇದಾಗಿ ಅದು ಸೌಂದರ್ಯವನ್ನ ತೋರಿಸುವಂತ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಖರ್ಜೂರದ ಮರ ಬಹಳ ಸೌಂದರ್ಯವಾಗಿ, ಆ ಒಂದು ಪ್ಯಾಲೆಸ್ತೀನ ನಾಡಿನಲ್ಲಿ ಬಹಳ ಸೌಂದರ್ಯ ಭರಿತವಾಗಿ ಅದು ಬೆಳೆಯುವಂತ ಒಂದು ಸ್ಥಿತಿಯನ್ನು ನಾವು ನೋಡ್ತಾ. ಅದರ ಸಲುವಾಗಿ ಆ ರೋಮನ್ನರು ಖರ್ಜೂರ ನಗರ ಎಂಬುದಾಗಿ, ಖರ್ಜೂರದ ನಾಡು ಎಂಬುದಾಗಿ ಏನ್ ಮಾಡ್ತಾ ಇದ್ರು, ಅವುಗಳನ್ನ ಕರಿತಾ ಇದ್ರು. ಪ್ಯಾಲೆಸ್ತೀನಿನ ಪ್ರದೇಶಗಳನ್ನು ಯಾವ ನಾಡು ಎಂಬುದಾಗಿ, ಖರ್ಜೂರದ ಮರಗಳು ಯಥೇಚ್ಛವಾಗಿ ಇರ್ತಾ ಇದ್ವು, ಬಹಳ ಸುಂದರವಾಗಿರ್ತಾ ಇದ್ವು. ಅದಕ್ಕಾಗಿ ಯೂದನ ಸೊಸೆಯಾಗಿರ್ತಕ್ಕಂಥ ಯೂದನ ಹಿರಿಮಗನ ಸೊಸೆಯಾಗಿರ್ತಕ್ಕಂಥ ತಾಮರಳು, ಆಕೆ ಬಹಳ ಸೌಂದರ್ಯವಂತೆ ಎಂಬುದಾಗಿ, ದಾವಿದನ ಮಗಳಾಗಿರ್ತಕ್ಕಂಥ ತಾಮರಳು ಬಹಳ ಸೌಂದರ್ಯವಂತೆ ಎಂಬುದಾಗಿ, ಅದೇ ರೀತಿಯಾಗಿ ಅಬ್ಷಾಲೋಮನ ಮಗಳಾದಂಥ ತಾಮರಳು ಬಹಳ ಸೌಂದರ್ಯವಂತೆ ಎಂಬುದಾಗಿ ಅವರು ಏನ್ ಮಾಡಿದ್ರು, ತಾಮರ ಅಂದ್ರೆ ಇಬ್ರಿಯ ಭಾಷೆ, ಅದರನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದಾಗ ಏನರ್ಥ ಬರುತ್ತೆ, ಖರ್ಜೂರ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಖರ್ಜೂರ ಮೊದಲನೇದಾಗಿ ಸೌಂದರ್ಯಕ್ಕೆ ಪ್ರತೀಕವಾಗಿದೆ. ನಾನು ನೀನು ಆರಾಧನೆ ಮಾಡುವಂತ ಯೇಸು ಕ್ರಿಸ್ತನು, ಆತನು ನಮ್ಮ ಧ್ವಜಪ್ರಿಯನಾಗಿದ್ದಾನೆ, ನಮ್ಮ ಪ್ರಾಣ ಪ್ರಿಯನಾಗಿದ್ದಾನೆ. 10,000 ಜನರಲ್ಲಿ ಆತನು ಸೌಂದರ್ಯವಂತನಾಗಿದ್ದಾನೆ. ಆತನ ಸೌಂದರ್ಯಕ್ಕೆ, ಆತನ ಆತ್ಮಶೀಲತೆಗೆ ಬೇರೆ ಯಾರು ಕೂಡ ನಾವು ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ರೀ, ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಬಹು ಸೌಂದರ್ಯವಂತನು ಯಾರ್ರೀ, ನಾನು ನೀನು ಆರಾಧನೆ ಮಾಡುವಂತ ಯೇಸು ಕ್ರಿಸ್ತನು. ಆ ಚಿಗುರಿನ ಕುರಿತಾಗಿ ನಾವು ನೋಡುವಾಗ, ಆತನು ಪ್ರಾಣ ಪ್ರಿಯನಾಗಿ, ಬಹು ಪ್ರಿಯನಾಗಿ, ಸೌಂದರ್ಯವಂತನಾಗಿ ಇರುವಂತ ದೇವರಾಗಿದ್ದಾನೆ ಎಂಬುದಾಗಿ ಆ ಒಂದು ಖರ್ಜೂರದ ಗರಿ ಮೊದಲನೇದಾಗಿ ನಮಗೆ ಪಾಠ ಕಲಿಸಿಕೊಟ್ರೆ, ಎರಡನೇದಾಗಿ ಖರ್ಜೂರ ಗರಿಗಳು ಯಾವುದಕ್ಕೆ ಪ್ರತೀಕವಾಗಿ ನಮಗೆ ಕಾಣ್ತಾ ಇದಾವ್ರಿ, ನೀತಿವಂತರು ಖರ್ಜೂರ ವೃಕ್ಷದಂತೆ ಏನ್ ಮಾಡ್ತಾರಂತೆ, ಬೆಳಿತಾರೆ ಎಂಬುದಾಗಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ನೀತಿಗೆ ಸಾದೃಶ್ಯ. ಎರಡನೇದಾಗಿ ಖರ್ಜೂರ ಯಾವುದಕ್ಕೆ ಸಾದೃಶ್ಯ ರೀ, ನೀತಿ. ಅಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಲೇಖನಿ ಪಡಿಸ್ತಾ ಇದೆ, ಯೇಸು ಕ್ರಿಸ್ತನು ಏನಾಗಿದ್ದಾನೆ, ನೀತಿಯ ಅರಸನಾಗಿದ್ದಾನೆ, ನೀತಿ ರಾಜನು. ಆತನಲ್ಲಿ ಸ್ವಲ್ಪ ಮಾತ್ರವೂ ಕೂಡ ಅನೀತಿ ಎನ್ನುವಂಥದ್ದಿಲ್ಲ. ಆತನು ಲೋಕಕ್ಕೆ ಸವಾಲು ಹಾಕಿದ್ದಾನೆ, ನನ್ನಲ್ಲಿ ಏನಾದರೂ ಪಾಪ ಇದ್ರೆ ನೀವು ತೋರಿಸಿಕೊಡ್ರಿ ಎಂಬುದಾಗಿ. ಆತನು ಮತ್ತೆ ಲೋಕಕ್ಕೆ ಸವಾಲು ಹಾಕಿದ್ದಾನೆ, ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ವೋ ನೀವು ತೋರಿಸಿಕೊಡ್ರಿ ಎಂಬುದಾಗಿ. ಈ ಎರಡು ಸಂದರ್ಭಗಳಲ್ಲಿ ಜನರು ಮೌನರಾದ್ರು. ಅಂದ್ರೆ ಏನರ್ಥ ರೀ, ಎಲ್ಲಾ ಮನುಷ್ಯರು ಪಾಪಿಗಳು, ನೀನು ಮಾತ್ರ ಪವಿತ್ರನು ದೇವರೇ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಖರ್ಜೂರ ಬಹಳ ಒಂದು ಏನಂತ ಹೇಳ್ತಾ ಇದ್ದೇವೆ, ಮೊದಲನೇದಾಗಿ ಸೌಂದರ್ಯಕ್ಕೆ ಪ್ರತೀಕವಾದ್ರೆ, ಎರಡನೇದಾಗಿ ಅದು ಯಾವುದಕ್ಕೆ ಪ್ರತೀಕವಾಗಿದೆ ರೀ, ನೀತಿಗೆ ಪ್ರತೀಕವಾಗಿದೆ. ಯೇಸು ಕ್ರಿಸ್ತನು ನೀತಿಯ ಅರಸನು, ನೀತಿ ಉಳ್ಳವನಾಗಿ ಈ ಲೋಕದಲ್ಲಿ ಹುಟ್ಟಿದವರು ಯಾರಾದ್ರೂ ಇದ್ದಾರಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ ಪ್ರಿಯರೇ. ಹಲ್ಲೆಲೂಯಾ. ಪರಿಶುದ್ಧನಾಗಿ, ಆತನ ಹುಟ್ಟಿನಲ್ಲಿ ಪರಿಶುದ್ಧತೆ ಇದೆ, ಆತನ ನಡತೆಯಲ್ಲಿ ಪರಿಶುದ್ಧತೆ ಇದೆ, ಆತನಲ್ಲಿ ಯಾವ ಪಾಪದ ಮಚ್ಚೆ ಇಲ್ಲವೇ ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನ್ ಮಾಡುತ್ತೆ, ತಿಳಿಸುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಖರ್ಜೂರ ಎನ್ನುವಂಥದ್ದು ನೀತಿಯ ಸಂಕೇತವಾಗಿ ನಮಗೆ ಏನ್ ಮಾಡ್ತಾ ಇದೆ, ಕಾಣಿಸ್ತಾ ಇದೆ ಪ್ರಿಯರೇ. ಮನುಷ್ಯರು ಈ ಲೋಕದಲ್ಲಿ ನೀವು ನೋಡ್ರಿ, ಅವರಲ್ಲಿ ಯಾವುದೋ ಒಂದು ವಿಷಯಗಳಲ್ಲಿ, ಸಂಗತಿಗಳಲ್ಲಿ
ಅನೀತಿ ಅನ್ನುವಂಥದ್ದು, ಅವನೀತಿ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ ಪ್ರಿಯರೇ. ಅವರ ಒಂದು ಚಿಕ್ಕ ವಯಸ್ಸಿನ ಸಂದರ್ಭದಲ್ಲೇ ಆಗಿರುವುದು, ಯೌವನ ಕಾಲದ ಸಂದರ್ಭದಲ್ಲೇ ಆಗಿರುವುದು, ವಯಸ್ಕ ಒಂದು ಮನಸ್ಕರಾದಂಥ ಸಮಯದಲ್ಲಾಗಿರ್ಬೋದು, ನಾವು ನೋಡ್ತಾ ಇದ್ದೇವೆ ವೃದ್ಧಾಪ್ಯದ ಸಮಯದಲ್ಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯಗಳಲ್ಲಿ ತಪ್ಪು ಮಾಡಿದವರಾಗಿ, ಪಾಪ ಮಾಡಿದವರಾಗಿ ಕಾಣಿಸಿಕೊಂಡಿರ್ತಾರೆ. ಆದರೆ ಯೇಸು ಮಾತ್ರ ನೀತಿವಂತನಾಗಿ ಹುಟ್ಟಿದಾತನು, ನೀತಿವಂತನಾಗಿ ಬೆಳೆದಾತನು, ನೀತಿವಂತನಾಗಿ ಜೀವಿಸಿದಾತನು, ನೀತಿಯಲ್ಲಿಯೇ ಸಂಪೂರ್ಣವಾಗಿ ನಡೆದಾತನು, ನೀತಿಯಲ್ಲಿ ಬರ್ರಿ ಎಂಬುದಾಗಿ ಮನುಷ್ಯರೆಲ್ಲರನ್ನ ಕರೆದಾತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನಂಬುವಾಗ ಮಾತ್ರ, ನಾವು ನೋಡ್ತಾ ಇದ್ದೇವೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ, ದೇವರು ಒದಗಿಸಿಕೊಡುವಂಥ ನೀತಿ ಯಾವುದಂತಂದ್ರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ಕೂಡ ದೊರಕುವಂಥದ್ದಾಗಿದೆ ಎಂಬುದಾಗಿ. ಈ ಖರ್ಜೂರವನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ ಆ ಜನರು. ಖರ್ಜೂರ ಇನ್ನೊಂದು ಯಾವುದಕ್ಕೆ ಸಾದೃಶ್ಯ ಅಂತಂದ್ರೆ, ಆ ಒಂದು ಖರ್ಜೂರ ಯೆರಿಕೋವಿನಲ್ಲಿ ಹೆಚ್ಚಿನ ರೀತಿಯಾಗಿ ಕಾಣಿಸ್ತಾ ಪ್ರಿಯ. ಹಲ್ಲೆಲೂಯಾ. ಯೆರಿಕೋವಿನಿಂದ ಯೆರೂಸಲೇಮಿನ ಕಡೆಗೆ ಯೇಸು ಸ್ವಾಮಿ ಪ್ರಯಾಣವಾಗಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೆರಿಕೋ ಅಂದ ತಕ್ಷಣ ಅಲ್ಲಿ ಒಂದು ಶ್ರಮೆ, ಅಲ್ಲಿ ಒಂದು ಭಯಂಕರವಾದಂಥ ಮರಣದ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಭಯಂಕರವಾದಂಥ ಶ್ರಮೆಯ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾವ ರೀತಿಯಾಗಿ ಈ ಇಸ್ರಾಯೇಲರಿಗೆ ಆ ಒಂದು ಯೆರಿಕೋ ಎನ್ನುವಂಥ ಅಡ್ಡಗೋಡೆಯೋಪಾದಿಯಲ್ಲಿತ್ತು, ಶ್ರಮೆಯೋಪಾದಿಯಲ್ಲಿತ್ತು. ಯೇಸು ಸ್ವಾಮಿ ಕೂಡ ಮುಂದೆ ಇರುವಂಥ ಶ್ರಮೆಯನ್ನು ಸೂಚಿಸುವಂಥದ್ದಾಗಿ ಯಾವುದು ಕಾಣಿಸ್ತಾ ಇದೆ ಪ್ರಿಯರೇ? ಈ ಖರ್ಜೂರ ಎನ್ನುವಂಥದ್ದು ಪ್ರಿಯರೇ ಒಂದು ಶ್ರಮೆಯ ಸಂಕೇತವಾಗಿ, ಒಂದು ಶಾಪದ ಸಂಕೇತವಾಗಿ ಈ ಒಂದು ಖರ್ಜೂರ ಎನ್ನುವಂಥದ್ದು ಕಾಣಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಜನರೆಲ್ಲರೂ ಆ ಖರ್ಜೂರವನ್ನು ಹಿಡಿದು ಏನು ಮಾಡ್ತಾ ಇದ್ದಾರೆ? ಆರ್ಭಟಿಸ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತವರು? ಆರ್ಭಟಿಸ್ತಾ ಇದ್ದಾರೆ. ಆರ್ಭಟಿಸುವಂಥದ್ದು ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂಬುದಾಗಿ ಆರ್ಭಟಿಸಿದರು. ಆ ಸಮಯದಲ್ಲಿ ಯೆರೂಸಲೇಮನ್ನ ಅವರು ಸೇರಲು ಪಟ್ಟಣವೆಲ್ಲ ಏನಾಯ್ತಂತೆ? ಗದ್ದಲವಾಗಿ ಈತನು ಯಾರು ಅಂದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಂತ ಹೇಳ್ತದೆ ವಾಕ್ಯ? ಅಲ್ಲಿರ್ತಕ್ಕಂಥ ಜನರಿಗೆ ಕೆಲವರು ಹೊಸದಾಗಿ ಬಂದಂಥವ್ರು ಇದ್ದಾರೆ. ಆತನು ಸ್ಥಳೀಯವಾಗಿ ಅನೇಕರಿಗೆ ಗೊತ್ತು. ಆತನನ್ನ ಅನೇಕ ಜನರು ಎಷ್ಟೋ ದೂರದಿಂದ ಹಿಂಬಾಲಿಸಿ ಆತನನ್ನು ಹುಡುಕಿಕೊಂಡು ಬಂದವರು ಇದ್ದಾರೆ. ಆತನ ಸಮೀಪಕ್ಕೆ ಬಂದವರು ಇದ್ದಾರೆ. ಯೆಹೂದ್ಯ ಜನಾಂಗದವರು ಒಂದೇ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ಅವರ ಒಂದು ಹೈಟು ವೇಟ್ ಎಲ್ಲವೂ ಕೂಡ ಹೆಂಗಿರ್ತೀರಿ? ಒಂದೇ ರೀತಿಯ ಪರ್ಸನಾಲಿಟಿ. ಆ ಶಿಷ್ಯರು ಮತ್ತು ಸ್ವಾಮಿ ಅವರು ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣಿಸುವಂಥದ್ದು. ಅದರ ಸಲುವಾಗಿ ಯೂದನು, ನಾನು ಯಾರಿಗೆ ಮುದ್ದು ಕೊಡ್ತೀನೋ ಆತನೇ ಯೇಸು ಎಂಬುದಾಗಿ ನೀವು ಗ್ರಹಿಸಿಕೊಂಡು ಆತನನ್ನು ನೀವೇನು ಮಾಡಬೇಕು? ಹಿಡಿದುಕೊಳ್ಳಬೇಕು ಎಂಬುದಾಗಿ ಹೇಳಿದೆ. ಯಾಕಂದರೆ ಶಿಷ್ಯರೆಲ್ಲರೂ ಕೂಡ ಅದೇ ರೀತಿಯಾಗಿ ಏನು ಮಾಡ್ತಾ ಇದ್ರು? ಅವರ ಔಟರ್ ಅಪಿಯರೆನ್ಸ್ ಅದೇ ರೀತಿಯಾಗಿ ಇತ್ತು ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಚಂದ್ರಂತೆ ಏನು ಮಾಡಿದರೆ? ಗದ್ದಲ ಮಾಡ್ತಾ ಇದ್ದಾರೆ. ಪಟ್ಟಣವನ್ನು ಸೇರಲು ಗದ್ದಲವಾಗಿ ಈತನು ಯಾರು ಎಂಬುದಾಗಿ ಕೆಲವು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ? ಇಷ್ಟು ಹೊತ್ತು ಗದ್ದಲ ಇರಲಿಲ್ಲ, ಈಗ ಯಾಕೆ ಇಷ್ಟು ಗದ್ದಲ ಆಯಿತು? ಈಗ ಈತನು ಬಂದಿದ್ದಾನಂತಂದ್ರೆ ಯಾವಾಗ ಗದ್ದಲ ಆಗುತ್ತೆ ಹೇಳ್ರಿ? ಯಾವಾಗ ಸಂಭ್ರಮ ಸಡಗರ ಆಗುತ್ತೆ ಹೇಳ್ರಿ? ಏನೋ ಒಂದು ವಿಶೇಷತೆ ಇರುವಂಥ ಸಮಯದಲ್ಲಿ. ಹಲ್ಲೆಲೂಯಾ. ಇಷ್ಟು ಹೊತ್ತು ಇರಲಾರ್ದಂಥ ಈ ಒಂದು ಆರ್ಭಟ, ಈ ಒಂದು ಸಂಭ್ರಮ, ಈ ಒಂದು ಗದ್ದಲ ಈಗ ಯಾಕಾಯ್ತು? ಈತನು ಯಾರು ಎಂಬುದಾಗಿ ಜನರು ಪ್ರಶ್ನಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಯಾರಾಗಿದ್ದಾನೆ ಎಂಬುದಾಗಿ ಕೆಲವು ಜನರು ತಿಳಿದುಕೊಳ್ತಾ ಇಲ್ಲ. ಇವರು ಆರ್ಭಟಿಸಿದಂಥವ್ರು ಇವರು ಬಹಳ ನಂಬಿಗಸ್ತರು ಅಂತಂದ್ರೆ ಇವರು ಕೂಡ ನಂಬಿಗಸ್ತರಲ್ಲ. 4 ದಿವಸದಲ್ಲಿ ಮತ್ತೆ ಅದೇ ಬಾಯಿಂದ ಹೇಳ್ತಾ ಇದ್ದಾರೆ. ಏನಂತ ಹೇಳಿರಿ? ಯೇಸುವನ್ನ ಶಿಲುಬೆಗೆ ಹಾಕಿಸು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಜನರು ಯೇಸುವನ್ನ, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಜಯ ಎಂಬುದಾಗಿ ಆರ್ಭಟಿಸಿದ್ರು, ಅದೇ ಜನರು ಮತ್ತೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿರಿ? ಅವರ ಯೇಸುವನ್ನ ಏನ್ ಮಾಡ್ರಿ? ಶಿಲುಬೆಗೆ ಹಾಕ್ರಿ. ಹಲ್ಲೆಲೂಯಾ. ತಂದೆಯ ಮಗ ಎಂಬುದಾಗಿ ಕರೆಯಿಸಿಕೊಳ್ಳುವ ಬರಬ್ಬ ಎನ್ನುವಂಥ ವ್ಯಕ್ತಿಯನ್ನ ಬಿಡುಗಡೆ ಮಾಡ್ರಿ ಎಂಬುದಾಗಿ. ಬರಬ್ಬ ಅಂದ್ರೆ ಏನರ್ಥ ರೀ? ತಂದೆಯ ಮಗ ಎಂಬುದಾಗಿ. ಹಲ್ಲೆಲೂಯಾ. ಆ ಬರಬ್ಬನನ್ನ ಬಿಡುಗಡೆ ಮಾಡ್ರಿ, ನಮಗೆ ಯೇಸುವನ್ನ ಶಿಲುಬೆಗೆ ಹಾಕ್ರಿ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಇದೇ ಜನರು ಕೇಳಿಕೊಳ್ತಾ ಇದ್ದಾರೆ. ಅಂದರೆ ನೋಡ್ರಿ, ಜನರಲ್ಲಿ 4 ದಿವಸದಲ್ಲಿ ಎಷ್ಟು ವ್ಯತ್ಯಾಸ. ಕೇವಲ ಅದ್ಭುತಗಳಿಗೋಸ್ಕರವಾಗಿ, ಕೇವಲ ಅತಿಶಯ ಕಾರ್ಯಗಳಿಗೋಸ್ಕರವಾಗಿ, ಕೇವಲ ಏನಂತ ಹೇಳ್ತೀವಿ, ಡಾಂಬಿಕತೆಯಲ್ಲಿ
ಭಕ್ತಿಯನ್ನು ಮಾಡುವಂಥವ್ರು ಪ್ರಿಯರೇ. ಆದರೆ ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಆತನು ಸ್ಪಷ್ಟವಾಗಿ ತಾನು ಏನಾಗಿದ್ದಾನೆ ಎಂಬುದಾಗಿ ಆತನಿಗೆ ಗೊತ್ತು. ಈ ಜನರ ಪರಿಸ್ಥಿತಿ ಏನಾಗಿದೆ ಎಂಬುದಾಗಿ ಆತನಿಗೆ ಗೊತ್ತು. ಆತನು ಸಂಪೂರ್ಣವಾಗಿ ಏನಾಗಿದ್ದಾನೆ, ಗಾಡ್ ಈಸ್ ಇನ್ ಕಂಟ್ರೋಲ್ ಆಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅದೇ ಜನರು ಕೂಗ್ತಾ ಇದ್ದಾರೆ ಏನಂತೇಳಿ, ಶಿಲುಬೆಗೆ ಹಾಕಿಸ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಯಾವಾಗಲೂ ಕೂಡ ದೇವರು ನಂಬಿದಾದ ಮೇಲೆ ಉಸಿರು ಇದೆ ಅಲ್ವಾ, ಈ ಉಸಿರು ನಿಲ್ಲವರೆಗೂ ಕೂಡ ಯೇಸುವಿನಲ್ಲೇ ನಾವು ತಂಗುವವರಾಗಬೇಕು. ಯಾರಲ್ಲಿ ರೀ? ಯೇಸುವಿನಲ್ಲೇ ತಂಗುವವರೆಗೆ. ಅರ್ಧಂಬರ್ಧ ಮಾಡಿ ಹೋದ್ರಪ್ಪ ಅಂದ್ರೆ ಆ ಕಡೆ ಈ ಕಡೆ ಯಾವ್ದಕ್ಕೆ ಇರ್ಲಾರ್ದಂಗೆ ಬಿಡ್ತೀರಿ. ದೇವ್ರನ್ನ ನಂಬಲಾರ್ದೆ ಇರೋದಕ್ಕಿಂತಲೂ ದೇವ್ರನ್ನ ನಂಬಿ ಮತ್ತೆ ತಿಳಿದುಕೊಂಡು ಹಿಂದಕ್ಕೆ ಹೋದಂಥವ್ರಿಗೆ ಇನ್ನೂ ಘೋರವಾದಂಥ ಭಯಂಕರವಾದಂಥ ಶಿಕ್ಷೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿದಾದ ಮೇಲೆ ಬೇಕು ಎಂಬುದಾಗಿ ತಪ್ಪು ಮಾಡಿ ಪಾಪ ಮಾಡಿ ದೇವರನ್ನ ಶಿಲುಬೆಗೆ ಹಾಕಿಸಿ ಹಿಂದಕ್ಕೆ ಹೋದಂಥವ್ರು ಎಷ್ಟೋ ರೀತಿಯಿಂದ ಶ್ರಮೆಯನ್ನು ಅವ್ರು ಏನು ಮಾಡ್ತಾರೆ, ಅನುಭವಿಸ್ತಾರೆ. ಒಂದು ವೇಳೆ ಲೋಕದಲ್ಲಿ ಅವರಿಗೆ ಸುಖ ಕಾಣಬಹುದು, ಆದರೆ ಖಂಡಿತವಾಗಿ ಅವರು ಪರಲೋಕದಿಂದ ಕೈ ಬಿಡಲ್ಪಟ್ಟಂಥ ವ್ಯಕ್ತಿಗಳಾಗಿ ಇರ್ತಾರೆ. ಅವರಿಗೆ ಪರಿಶುದ್ಧವಾದಂಥ ಪವಿತ್ರ ಸ್ಥಳದಲ್ಲಿ ಅವರಿಗೆ ಜಾಗ ಇಲ್ಲವೇ ಇಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಯೆರೂಸಲೇಮಿನ ಕಡೆಗೆ ಪ್ರಯಾಣವಾಗಿ ಬರ್ತಾ ಇದ್ದಾನೆ, ಈತನು ಯಾರು ಎಂಬುದಾಗಿ ಜನರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ಯಾರು ಎಂಬುದಾಗಿ ನಾವು ನೋಡುವಾಗ ಆತನು ವಾಕ್ಯವೆನ್ನುವಂತ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಯಾರ್ರೀ? ವಾಕ್ಯವೆನ್ನುವಂತ ದೇವರು, ಆದಿಯಲ್ಲಿ ಇರುವಂತ ದೇವರು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವವುಗಳಲ್ಲಿ ಆತನಿಲ್ಲದೆ ಒಂದೂ ಕೂಡ ಉಂಟಾಗಲಿಲ್ಲ. ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಕುರಿತಾಗಿ ತಿಳಿಯಲಾರದವರು ಈತನು ಯಾರು ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಪ್ರಿಯರೇ. ಆತನು ಯಾರು ಅಂತಂದ್ರೆ ಆತನು ವಾಕ್ಯವೆನ್ನುವ ದೇವರು. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬಾತನು ದೇವರ ಬಳಿಯಲ್ಲಿದ್ದನು. ಆ ವಾಕ್ಯವಾದಾತನ ಮೇಲೆ, ಆ ವಾಕ್ಯವೆಂಬಾತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಆತನಿಲ್ಲದೆ ಲೋಕದಲ್ಲಿ ಯಾವುದೂ ಉಂಟಾಗಲಿಲ್ಲ. ಆತನು ಮತ್ತೆ ಈ ಲೋಕಕ್ಕೆ ಹೊರಟು ಬಂದನು, ತನ್ನ ಜನರ ಬಳಿಗೆ ಬಂದನು. ಆದರೆ ಆ ಜನರು ಆತನನ್ನು ಏನು ಮಾಡಲಿಲ್ಲ, ಅಂಗೀಕರಿಸಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನು ಯಾರಾಗಿದ್ದಾನ್ರಿ? ವಾಕ್ಯವೆನ್ನುವಂತಹ ದೇವರಾಗಿದ್ದಾನೆ. ನಾವು ಭಾರತ ದೇಶಕ್ಕೆ ತಿರುವಾಂಕೂರಿನ ರಾಜನ ಸಮೀಪ ಬಳಿಯಲ್ಲಿ ಮೊದಲನೇದಾಗಿ ನಮ್ಮ ಭಾರತ ದೇಶಕ್ಕೆ ಶಿಷ್ಯನಾಗಿ ಹೊರಟು ಬಂದಿರತಕ್ಕಂಥ ತೋಮನು ಏನು ಮಾಡಿದರೆ, ಯೇಸು ಕ್ರಿಸ್ತನ ಕುರಿತಾಗಿ ಸುವಾರ್ತೆಯನ್ನು ಸಾರಿದಾಗ 300 ಜನ ಬ್ರಾಹ್ಮಣರು ಒಂದೇ ಸಾರಿ ಏನು ಮಾಡಿದ್ರಿ, ಯೇಸು ಸ್ವಾಮಿಯನ್ನು ನಂಬಿಕೊಂಡ್ರು. ಎಷ್ಟು ಜನ ರೀ? 300 ಜನ ಬ್ರಾಹ್ಮಣರು. ಹಲ್ಲೆಲೂಯಾ. ಯೇಸುವನ್ನ ವಾಕ್ಯವೆನ್ನುವ ದೇವರು ಎಂಬುದಾಗಿ ಆತನು ತಿಳಿಸಿದ. ಯಾವ ದೇವರು ನಿಮಗೆ ಮರೆಯಾಗಿದ್ದಾನೋ, ಯಾವ ಸೂರ್ಯನನ್ನು ನೀವು ದೇವರೆಂಬುದಾಗಿ ಆರಾಧನೆ ಮಾಡ್ತಾ ಇದೆಯೋ, ಆ ಸೂರ್ಯನನ್ನು ಉಂಟು ಮಾಡಿದಂಥ ದೇವರನ್ನು ನಾನು ಆರಾಧನೆ ಮಾಡ್ತಾ ಇದ್ದೇನೆ, ನೀನು ಈ ರೀತಿಯಾಗಿ ಮಾಡಿ ಎಂಬುದಾಗಿ ಆ 300 ಜನರಿಗೆ ಹೇಳಿದಾಗ ಅವರು ಆ ಮುಂಜಾನೆಯ ಜಾವದಲ್ಲಿ ಆ ಒಂದು ತಡಿ ಬೆಟ್ಟಗಳನ್ನು ಕಟ್ಟಿಕೊಂಡು ಮುಂಜಾನೆಯ ಜಾವದಲ್ಲಿ ಆ ಒಂದು ಏನು ಮಾಡ್ತಾ ಇದ್ದಾರೆ, ಅವರು ಸೂರ್ಯ ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸವಾಲು ಹಾಕಿದ ತೋಮ ಏನಂತೇಳಿ, ನೀರನ್ನು ಮೇಲಕ್ಕೆ ಚೆಲ್ಲಿದಾಗ ಆ ನೀರು ಅಲ್ಲೇ ನಿಂತ್ಕೊಂಡ್ರೆ ಆತನೇ ನಿಜವಾದ ದೇವರು ಎಂಬುದಾಗಿ ಇವರು ಮಾಡ್ತಾ ಇದ್ದಾರೆ. ನೀರು ನಿಲ್ಲಲಿಲ್ಲ. ತೋಮನು ಪ್ರಾರ್ಥನೆ ಮಾಡಿದ ಆ ಒಂದು ದಡದಲ್ಲಿ ಪ್ರಾರ್ಥನೆ ಮಾಡಿ ಆತನ ಆ ನೀರಿನ ಬಳಿಗೆ ಹೋಗಿ, ದೇವರ ಈ ಕಾರ್ಯ ನೀನು ಜರುಗಿಸಯ್ಯ, ನಾನು ಸಂಶಯ ಪಟ್ಟವನೇ, ನಾನು ಭಯಪಟ್ಟವನೇ, ಆದರೆ ಈ ಕಾರ್ಯದ ಮೂಲಕವಾಗಿ ನನ್ನನ್ನು ಸ್ಥೈರ್ಯವಂತನನ್ನಾಗಿ ಈ ಬಂದಿರತಕ್ಕಂಥ ಈ ಆತ್ಮಗಳು ಕಟ್ಟಲ್ಪಟ್ಟಿದ್ದಾವೆ. ಪಾರಂಪರ್ಯ ಎನ್ನುವಂಥ ಬಂಧನದಲ್ಲಿ, ಸಂಪ್ರದಾಯ ಎನ್ನುವಂಥ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದಾವೆ. ಈ ಜನರಿಗೆ ಬಿಡುಗಡೆ ಕೊಡೆಯ ಎಂಬುದಾಗಿ ಪ್ರಾರ್ಥನೆ ಮಾಡಿ ಆತನ ನೀರನ್ನು ತೆಗೆದುಕೊಂಡು ಮೇಲಕ್ಕೆ ಚೆಲ್ಲಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಚರಿತ್ರೆಯಲ್ಲಿ ಲಿಖಿತವಾಗಿದೆ. ಆ ನೀರು ಅಲ್ಲೇ ನಿಂತುಕೊಂತು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸ್ಪಷ್ಟವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಇದ್ದ ಆತನು ಅದ್ಭುತ ಕಾರ್ಯಗಳನ್ನು ಏನ್ ಮಾಡಿದಂತೆ ಜರುಗಿಸಿದನು ಎಂಬುದಾಗಿ. ತೋಮನ ಸಂಗಡ ಯೇಸು ಇದ್ದಾನೆ. 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ, ಕ್ರಿಸ್ತನು ಸುಮ್ಮನೆ ಅವರ ಕೈ ಬಿಡಲಿಲ್ಲ, ಆತನು ಅವರ ಸಂಗಡ ಹೊರಟು ಬಂದ. ಅವರು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಆತನು ಅವರ ಸಂಗಡ ಇದ್ದ. 20ನೇ ವಚನ, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದೆ. ಎಲ್ಲೆಲ್ಲಿ ಅಂದ್ರೆ ಭಾರತನು ಕೂಡ ಅದ್ರಾಗ ಐತೆ ಅಂತ ಹೇಳಿ. ಹಲ್ಲೆಲೂಯಾ. ಫ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನ
ಬಲಪಡಿಸುತ್ತಾ ಇದ್ದನು. ಯಾವ ಕಾರ್ಯ ಅಂತ್ರಿ? ಸೂಚಕ ಕಾರ್ಯ. ಹಲ್ಲೆಲೂಯ. ನಾವು ನೋಡ್ತಾ ಇದ್ದ ಪ್ರಿಯರೇ, ತಿರುವಾಂಕೂರಿನ ಮಹಾರಾಜನೇ ಆಶ್ಚರ್ಯಪಟ್ಟ ಪ್ರಿಯರೇ, ಆ 300 ಜನರು ಇವತ್ತಿನವರೆಗೂ ಕೂಡ ನಾವು ನೋಡುವಾಗ ಕೇರಳದಲ್ಲಿ ಆ ಬ್ರಾಹ್ಮಿಣ್ಸ್ ಕಮ್ಯುನಿಟಿ ಅವ್ರು ಏನು ಮಾಡಿದ್ದಾರೆ ರೀ? ಯೇಸು ಕ್ರಿಸ್ತನನ್ನು ಅವ್ರು ಏನು ಮಾಡಿದ್ದಾರೆ? ನಂಬಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ, ತೋಮನ ಹೆಸರಿನಲ್ಲೇ ಒಂದು ಚರ್ಚ್ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯ. ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಆ ಜನರು ಇವತ್ತಿನವರೆಗೂ ಕೂಡ ಸ್ಥಿರವಾದ ನಂಬಿಕೆಯಲ್ಲಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಜನರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಇವರು ಸ್ವಲ್ಪ ದಿವಸಗಳಲ್ಲೇ ತಮ್ಮ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಸ್ಥಿರವಾದಂಥ ಭಕ್ತಿಯನ್ನ ಮಾಡ್ತಾ ಇಲ್ಲ, ಸ್ಥಿರವಾದಂಥ ವಿಶ್ವಾಸದಲ್ಲಿ ನಿಲ್ಲುತ್ತಾ ಇಲ್ಲ. ತಮ್ಮ ಉಸಿರು ಕೊಟ್ಟಂತ ದೇವರು ಯಾರೆಂಬುದಾಗಿ ಗೊತ್ತಾದ ಮೇಲೆ, ಪ್ರಾಣವನ್ನ ಇಟ್ಟಂತ ದೇವರು ಯಾರೆಂಬುದಾಗಿ ಗೊತ್ತಾದ ಮೇಲೆ, ಪುನಃ ಬರುವಂತ ದೇವರು ಯಾರೆಂಬುದಾಗಿ ಗೊತ್ತಾದ ಮೇಲೆ, ಆ ದೇವರಿಗೋಸ್ಕರವಾಗಿ ಸ್ಥಿರವಾಗಿ ನಿಲ್ಲುವಂತ ವಿಶ್ವಾಸದಲ್ಲಿ ಜೀವಿಸ್ತಾ ಇಲ್ಲ ಪ್ರಿಯರೇ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ, ಅದೇ ಜನರು, ಓಸನ್ನ ಎಂಬುದಾಗಿ ಹೇಳಿದಂತ ಜನರು, ಅದೇ ಜನರು ಈ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಅದೇ ಒಬ್ಬ ಜನಾಂಗದಲ್ಲಿಯೇ 2 ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವಗಳು ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸದಲ್ಲಿ. ದ್ವೇಷವನ್ನ, ಕಕ್ಷೆಯನ್ನ, ಅಸೂಯವನ್ನ, ಕೆಟ್ಟದಾದಂಥ ಗುಣಗಳನ್ನು, ದುರ್ಗುಣಗಳನ್ನು ಒಳಗಡೆ ತುಂಬಿಕೊಂಡು ಹೊರಗಡೆ ತೋರಿಕೆಯ ಭಕ್ತಿ ಮಾಡಿದರೆ ದೇವರು ಯಾವತ್ತೂ ಕೂಡ ನಮ್ಮನ್ನ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ಒಳಗೂ ಹೊರಗೂ ಒಂದೇ ರೀತಿಯಲ್ಲಿ ನಾವು ಜೀವಿಸುವವರಾಗಬೇಕು. ಅಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಈ ಜನರ ಆ ಔಟರ್ ಅಪಿಯರೆನ್ಸ್, ಹೊರಗಡೆ ಭಾವನೆ ಏನು, ಎಷ್ಟು ಚೆನ್ನಾಗಿ ಇವರು ರಾಜನನ್ನು ಆಹ್ವಾನ ಮಾಡ್ತಾರೆ ಎನ್ನುವಂಥ ರೀತಿಯಲ್ಲಿದೆ. ಆದರೆ ಒಳಗಡೆ ಆದರೂ ಅವ್ರ ಒಳಗಡೆ ಏನು ತುಂಬಿದರೆ? ಕ್ರೂರತ್ವ ಎನ್ನುವಂಥದ್ದು ತುಂಬಿದೆ. ಹಲ್ಲೆಲೂಯ. ಅವರು ಒಳಗಡೆ ಸಂಪೂರ್ಣವಾಗಿ ಕೆಟ್ಟವರಾಗಿ ಜೀವಿಸುವಂಥ ಸ್ಥಿತಿಯನ್ನ ಮುಂದಿನ 4-5 ದಿವಸಗಳಲ್ಲಿ ಗೊತ್ತು ಮಾಡುವಂಥವರಾಗಿದ್ದಾರೆ ಪ್ರೇರ. ಅದಕ್ಕಾಗಿ ನಾವು ಇವ್ರ ಮೂಲಕವಾಗಿ ತಿಳಿದುಕೊಳ್ಬೇಕಾಗಿರೋ ಅಂಶ ಏನಂತಂದ್ರೆ, ನಮ್ಮಲ್ಲಿ ಸ್ಥಿರವಾದಂಥ ವಿಶ್ವಾಸ ಇರಬೇಕು, ಸ್ಥಿರವಾದಂಥ ನಂಬಿಕೆ ಇರಬೇಕು. ಈತನು ಯಾರು ಎಂಬುದಾಗಿ ನೋಡುವಾಗ ಆತನು ವಾಕ್ಯವೆನ್ನುವಂಥ ದೇವರು, ಆತನು ನಮ್ಮನ್ನು ರಕ್ಷಿಸುವಂತ ರಕ್ಷಕನಾಗಿದ್ದಾನೆ. ಇಡೀ ಮನುಷ್ಯರೆಲ್ಲರಿಗೂ ಕೂಡ ರಕ್ಷಕನನ್ನಾಗಿ ದೇವರು ಒಬ್ಬಾತನನ್ನು ಕಳುಹಿಸಿದ್ದಾನೆ. ಮನುಷ್ಯನಾಗಿ ಈ ಲೋಕಕ್ಕೆ ದೇವರು ಹೊರಟು ಬಂದಿದ್ದಾನೆ. ಆತನು ಯೇಸು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೆ ಏನ್ ಮಾಡ್ತಾ ಇದ್ದೀರಿ? ತಿಳಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನು ಯಾರು? ಈತನ ಕುರಿತಾಗಿ ಕೆಲವರು ಅಲ್ಲಿ ಹೇಳ್ತಾ ಇದ್ದಾರೆ, ಈತನು ಆ ಪ್ರವಾದಿ. ಯಾರು? ಮೋಶೆ ಹೇಳಿರ್ತಾನಲ್ವಾ, ಮೋಶೆಗೆ ದೇವರು ಹೇಳಿರ್ತಾನಲ್ವ, ನಿನ್ನಂಥ ಪ್ರವಾದಿಯನ್ನು ನಾನೇನು ಮಾಡ್ತೇನೆ? ಎಬ್ಬಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೇಸ್ ಲಾರ್ಡ್. ಆ ಪ್ರವಾದಿ ಎಂಬುದಾಗಿ, ಗಲಿಲಾಯದ ನಜರೇತಿನ ಯೇಸು ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ಪ್ರೇರೆ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಆ ಸಂದರ್ಭದಲ್ಲಿ ಕೆಲವೊಬ್ಬರು ಶಾಸ್ತ್ರಿಗಳು, ಫರಿಸಾಯರು ಬಂದು ಈ ಗದ್ದಲವನ್ನು ನಿಲ್ಲಿಸು ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಹೇಳಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ ಹೇಳಿ? ಇವರು ಒಂದು ವೇಳೆ ನಿಲ್ಲಿಸಿದರೆ ಕಲ್ಲುಗಳು ಕೂಗುತ್ತವೆ ಎಂಬುದಾಗಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸತ್ಯ ದೇವರನ್ನ ನೀನು ನಂಬಿದಾದ ಮೇಲೆ, ನಿನಗೆ ರಕ್ಷಣೆಯನ್ನು ಕೊಡುವಂಥ ದೇವರನ್ನು ನೀನು ನಂಬಿದಾದ ಮೇಲೆ ನಿನ್ನ ಬಾಯನ್ನು ಮುಚ್ಚಿಕೊಂಡು ನೀನು ಕುಂದ್ರಬಾರದು. ನೀನು ಸ್ತುತಿಸುವಂಥ ಮಗನಾಗಬೇಕು. ನೀನು ಆತನನ್ನು ಆಡಿ ಹೊಗಳಿ ಕೊಂಡಾಡುವಂಥ ಮಗನಾಗಬೇಕು. ನೀನು ಸಾಕ್ಷಿಯನ್ನು ಕೊಡುವಂಥ ಮಗನಾಗಬೇಕು. ಸಂಪೂರ್ಣವಾಗಿ ವಿಶ್ವಾಸದಲ್ಲಿ ಬೆಳೆಯುವಂಥ ಮಗನಾಗಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಫರಿಸಾಯರು, ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ಸದ್ದುಕಾಯರು ಅವರನ್ನ ಮಣಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ ಏನಂತ ಹೇಳಿರಿ? ಇವರು ಕೂಗಿಕೊಂಡ್ರೆ, ಇವರು ಕೂಗುವುದನ್ನು ನಿಲ್ಲಿಸಿ ಎಂಬುದಾಗಿ ಹೇಳಿದ್ರೆ ಕಲ್ಲುಗಳೇ ಮಾತಾಡುವಂಥ ಸಮಯ ಬರುತ್ತೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ. ಶಾಂತಿ ಸಮಾಧಾನ ಎಂಬುದಾಗಿ ಯೆರೂಷಲೇಮ್ ಎಂಬುದಾಗಿ ಕರೆಯುವಂಥ ಆ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಶಾಂತಿ ಸಮಾಧಾನನಿಲ್ಲ. ಯೇಸು ಸಮಾಧಾನ ಕೊಡುವುದಕ್ಕಾಗಿ ಆ ಸ್ಥಳದ ಕಡೆಗೆ ಬರ್ತಾ ಇದ್ದಾನೆ. ಅದಕ್ಕಾಗಿ ನೋಡಿದ ಆತ ಪಟ್ಟಣವನ್ನು ನೋಡಿ ಹೇಳ್ತಾ ಇದ್ದಾನೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೆ, ನಿನಗೆ ನಾನು ಎಷ್ಟೋ ಅವಕಾಶಗಳನ್ನು ಕೊಟ್ಟೆನು. ಕೋಳಿ ತನ್ನ ಮರಿಗಳನ್ನ ಹತ್ತಿರದಲ್ಲಿ ಇಟ್ಟುಕೊಳ್ಳುವ ಹಾಗೆ ನಿನ್ನನ್ನು ಎಷ್ಟೋ ಸಾರಿ ಇಟ್ಟುಕೊಳ್ಳಬೇಕಂತೇಳಿ ನನಗೆ ಮನಸ್ಸಾಗಿತ್ತು. ಆದರೆ ನಿನಗೆ ಮನಸ್ಸು ಇಲ್ಲದೆ ಹೋಯಿತು. ದೇವರು ನಿನಗೆ ಒದಗಿಸಿಕೊಟ್ಟಂತ ದರ್ಶನದ ಸಮಯವನ್ನ ನೀನು ಕಳೆದುಕೊಂಡು ಧಿಕ್ಕಾರ ಮಾಡಿದೆ ಎಂಬುದಾಗಿ ಯೇಸು ಕಣ್ಣೀರಿಟ್ಟು ಏನ್ ಮಾಡ್ತಾ ಇದ್ದಾನ್ರಿ? ಅದರ ಕುರಿತಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದಲ್ಲಿ ಸಹೋದರ ಸಹೋದರಿ, ದೇವರು ನಿನ್ನನ್ನು ಶಾಂತಿ ಸಮಾಧಾನದ ನಿಲಯವನ್ನಾಗಿ ಮಾಡಬೇಕು ಅನ್ಕೊಂಡಿದ್ದಾನೆ. ಆದರೆ ನಿನ್ನಲ್ಲಿ ಯಾವುದು ಸಂಪೂರ್ಣವಾಗಿ
ದೇವರನ್ನ ನೋವುಪಡಿಸುವಂತ ಸ್ಥಿತಿಗಳಿದಾವು, ದೇವರನ್ನ ಶಿಲುಬೆಗೆ ಪುನಃ ಹಾಕಿಸುವಂತ ಸ್ಥಿತಿಗಳಿದಾವು. ಅವೆಲ್ಲವುಗಳನ್ನ ಇವತ್ತಾದ್ರೂ ನೀನು ತೆಗೆದಿಡು. ದೇವರೊಂದು ಪ್ರಣಾಳಿಕೆಯನ್ನು ಇಟ್ಟಿದ್ದಾನೆ, ದರ್ಶನದ ಸಮಯವನ್ನ ಆತನು ಇಟ್ಟಿದ್ದಾನೆ. ಆ ದರ್ಶನದ ಸಮಯವನ್ನು ನೀನು ಕಳೆದುಕೊಳ್ಳಬೇಡ. ದೇವರು ಪ್ರವಾದನೆ ನೋಡಿದರು, ಇನ್ನೂ ಕೆಲವು ವರ್ಷಗಳಲ್ಲೇ ಕಲ್ಲುಗಳ ಮೇಲೆ ಕಲ್ಲುಗಳು ಇಲ್ಲದ ಹಾಗೆ ನೀನೇನಾಗ್ತೀಯಾ, ಬೀಳಲ್ಪಡ್ತೀಯ, ನೀನು ನಾಶವಾಗ್ತಿ ಎಂಬುದಾಗಿ ಹೇಳಿದಾಗ ಕ್ರಿಸ್ತ ಶಕ 70ರಲ್ಲಿ ಸಂಪೂರ್ಣವಾಗಿ ಯೆರೂಸಲೇಮ್ ಎನ್ನುವಂಥ ಪ್ರಾಂತ್ಯ ಬೆಂಕಿಯ ಮೂಲಕವಾಗಿ ಒಬ್ಬ ರೋಮನ್ ಚಕ್ರವರ್ತಿಯ ಮೂಲಕವಾಗಿ ಏನಾಯ್ತು, ಅದು ನಾಶವಾಯಿತು. ಪ್ರಿಯರೇ, ಹಲ್ಲೆಲೂಯಾ. ಈ ವಿಷಯಗಳನ್ನು ಸಂಗತಿಗಳನ್ನು ಯಾಕೆ ತಿಳಿಸಬೇಕಾಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಕಣ್ಣೀರಿಟ್ಟು ಗೋಗರಿಡುತ್ತಾ ಇದ್ದಾನೆ ಪ್ರಿಯರೇ, ಅಲ್ಲಿರ್ತಕ್ಕಂಥ ಜನರ ಕುರಿತಾಗಿ. ಹಲ್ಲೆಲೂಯಾ. ಆ ಜನರ ಭಕ್ತಿಯ ವಿಷಯದಲ್ಲಿ ಯಾವ ರೀತಿಯಾಗಿ ಜಾರಿ ಹೋಗಿದ್ದಾರೆ ಎನ್ನುವಂಥ ಸನ್ನಿವೇಶಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತಾದರೂ ದೇವರು ನಿನಗೆ ದರ್ಶನ ಕೊಟ್ಟಂಥ ಸಮಯವನ್ನು ನೀನು ತಿಳಿದುಕೊಳ್ಳಬೇಕಾಗಿ, ನೀನು ಇಲ್ಲಿಗೆ ಸುಮ್ಮನೆ ಬಂದಿಲ್ಲ, ಯಾವುದೋ ಒಂದು ವಿಷಯದ ಮೂಲಕವಾಗಿ ಈ ಸ್ಥಳಕ್ಕೆ ನೀನು ಬಂದಿದೆಯಾ ಅಂದಮೇಲೆ ದೇವರು ನಿನ್ನನ್ನು ಕರೆದುಕೊಂಡು ಬಂದಿದ್ದ. ಹಲ್ಲೆಲೂಯಾ. ಆ ಒಂದು ಮೀನುಗಳನ್ನು ಹಿಡಿಯುವಂಥ ಬೆಸ್ತರು ಅವರು ತಮ್ಮ ವೃತ್ತಿಯನ್ನು ಮಾಡಿಕೊಂಡು ಅವ್ರು ಇರ್ಬೋದಾಗಿತ್ತು. ಆದರೆ ಯೇಸು ಅವರ ಬಳಿಗೆ ಹೋಗಿ ಅವರನ್ನು ಏನು ಮಾಡಿದ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದ. ಅವರು ಯಾವುದೋ ಒಂದು ಸ್ಥಿತಿಯಲ್ಲಿ ಪಾಪದ, ಪೇತ್ರನು ಹೇಳ್ತಾ ಇದ್ದಾನೆ, ಸ್ವಾಮಿ ನಾವು ಪಾಪಿಗಳು, ನೀನು ನಮ್ಮ ಬಳಿಯಲ್ಲಿ ಬರಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಪಾಪದ ಬಂಧನದಲ್ಲಿ ಇರ್ತಕ್ಕಂಥ ಕಟ್ಟಲ್ಪಟ್ಟಂಥ ಶಿಷ್ಯರಿಗೆ ಯೇಸು ಸ್ವಾಮಿ ಏನು ಮಾಡಿದ, ಬಿಡುಗಡೆ ಕೊಟ್ಟ ಪ್ರಿಯರೇ. ಆತನು ಅನೇಕ ಸಾರಿ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿ ಪಾಪ ಬಂಧನದಲ್ಲಿ ಇರ್ತಕ್ಕಂಥ ಜನರಿಗೆ ಆತನ ಏನು ಮಾಡಿದರೆ, ಬಿಡುಗಡೆ ಕೊಟ್ಟ ಪ್ರಿಯರೇ. ಧರ್ಮಾಂಧತೆ, ಮತಾಂಧತೆಯ ಮೂಢತನದಲ್ಲಿ ಇದ್ದಿರ್ತಕ್ಕಂಥ ಸೌಲನು ಎನ್ನುವಂಥ ವ್ಯಕ್ತಿಗೆ ಆತನು ಆ ಒಂದು ಬಂಧನದಿಂದ ಬಿಡುಗಡೆ ಮಾಡಿದ ಮೇಲೆ ಪೌಲನಾಗಿ ಬದಲಾವಣೆಯಾದ. ಶಿಷ್ಯರು ಬೆಸ್ತರಾಗಿರ್ತಕ್ಕಂಥ ಶಿಷ್ಯರು ಮನುಷ್ಯರನ್ನ ಹಿಡಿಯುವಂತ ಅಪೊಸ್ತಲರನ್ನಾಗಿ ದೇವರು ಅವರನ್ನ ಬದಲಾವಣೆ ಮಾಡಿದ. ಅವರು ಬದಲಾವಣೆಯಾದರು. ಇವತ್ತು ನಾನು ನೀನು ಏನಾಗಿದ್ದೇವೆ, ನಾವು ಬದಲಾವಣೆ ಆಗಿದ್ದೀವ? ದೇವರ ವಾಕ್ಯವನ್ನು ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದ್ದೇವೆ, ಆದರೂ ಕೂಡ ದೇವರ ದರ್ಶನ ಕೊಟ್ಟಂತ ಸಮಯವನ್ನ ನಾವು ನಿರರ್ಥಕ ಮಾಡ್ತಾ ಇದ್ದೇವೇನು? ಇವತ್ತಾದರೂ ಯೇಸು ಬಂದಿದ್ದಾನೆ, ದೇವಾಲಯವನ್ನು ಆತನು ಶುದ್ಧಿ ಮಾಡುವುದಕ್ಕಾಗಿ ಬಂದಿದ್ದಾನೆ. ಯಾಕೆ ಬಂದಿದ್ದಾನ್ರಿ? ದೇವಾಲಯ ಯಾರು ದೇವಾಲಯ? 3:16 ನಾವು ನೋಡ್ತೇವೆ, ಮೊದಲನೇ ಕೊರಿಂಥದಲ್ಲಿ. ಯಾರು ದೇವಾಲಯ ರೀ? ನಾವುಗಳೇ. ಹಲ್ಲೆಲೂಯಾ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದು. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರವನನ್ನ ಕೆಡಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಶರೀರದ ನಿಂದಲ್ಲ, ಇದು ದೇವರು ಕೊಟ್ಟಿರ್ತಕ್ಕಂಥದ್ದು. ಹಲ್ಲೆಲೂಯಾ. ಈ ದೇಹ ನಿಂದಲ್ಲ, ಇದು ದೇವರು ಕೊಟ್ಟಿರುವಂಥದ್ದು. ಈ ದೇಹವನ್ನು ನೀನು ದೇವರಿಗೆ ಕೊಡಬೇಕು. 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ನೀವು ಮಾಡಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ಇವತ್ತು ನಾವು ಈ ದೇಹವನ್ನ ಕಳ್ಳರ ಗವಿಯನ್ನಾಗಿ ಮಾರ್ಪಡಿಸಿದ್ದೀವ. ಈ ದೇಹದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಭಾನುವಾರ ಮಾತ್ರ ಯೇಸು ಸ್ವಾಮಿ ಆಲಯವಾಗಿ, ಸೋಮವಾರದಿಂದ ಶನಿವಾರದವರೆಗೆ ಯಾರ ಆಲಯವಾಗಿದ್ದು ಇರಲಿಕ್ಕೆ? ಹಲ್ಲೆಲೂಯಾ. ಲೋಕದ ಆಲಯವಾಗಿದ್ದರೆ ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಬಂದಿದ್ದಾನೆ ನನ್ನನ್ನು ನಿನ್ನನ್ನು ಶುದ್ಧಿ ಮಾಡುವುದಕ್ಕೋಸ್ಕರವಾಗಿ. ಈ ದೇವಾಲಯದಲ್ಲಿ ಯಾವ ಕಲ್ಮಶ ಇದೆಯೋ ಆ ಕಲ್ಮಶವನ್ನು ಆತನು ತೆಗೆದುಹಾಕ್ತಾ ಇದ್ದಾನೆ. ಯಾವೊಂದು ಸಂದಿಗ್ಧತೆಗಳಿದಾವೋ ಅದನ್ನೇ ತೆಗೆದುಹಾಕ್ತಾ ಇದ್ದಾನೆ. ದೊಡ್ಡ ಅಡಿಗೆಯನ್ನು ಮಾಡಿಸಿ ಸ್ವಾಮಿ ಒಂದು ಉಪಮಾನ ಹೇಳ್ತಾ ಇರಬೇಕಾದ್ರೆ ಆ ಜನರನ್ನ ಕರೆದುಕೊಂಡು ಅವರಿಗೆ ಸುದ್ದಿ ಮೊದಲೇ ಹೇಳಿಸಿದ್ರು. ಹಲ್ಲೆಲೂಯಾ. ಸುದ್ದಿ ಮೊದಲೇ ಗೊತ್ತಿತ್ತು. ಗೊತ್ತಾದ ಮೇಲೆ ಆ ಜನರನ್ನ ಊಟಕ್ಕೆ ಕರೆಸಿರಿ ಎಂಬುದಾಗಿ ಹೇಳಿದ ಮೇಲೆ ಆ ಜನರು ಒಬ್ಬೊಬ್ಬರು ಒಂದು ನೆವ ಹೇಳ್ತಾರೆ. ಒಬ್ರು ಹೇಳಿದ್ರು ಏನಂತೇಳಿ, ನಾನು ಭೂಮಿಯನ್ನು ತೆಗೆದುಕೊಂಡಿದ್ದೇನೆ, ಅದಕ್ಕಾಗಿ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನು 5 ಜೋಡಿ ಎತ್ತುಗಳನ್ನು ತೆಗೆದುಕೊಂಡಿದ್ದೇನೆ, ನನಗೆ ಬರೋದಕ್ಕೆ ಮನಸ್ಸಿಲ್ಲ, ನಾನು ಬರೋಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಇನ್ನೊಬ್ಬತನ ಹೇಳ್ತಾ ಇದ್ದಾನೆ, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಅದಕ್ಕಾಗಿ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಜನರು ಅನೇಕ ನೆಪಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಏನಂತ ಹೇಳ್ತಾರೆ, ಎಲ್ಲ ರೀತಿಯ ಸಿದ್ಧವಾಗಿ ಅಂತ ಹೇಳ್ತಾರೆ, ದೇವರು ನಂಬಿದೀವಿ ಅಂತ ಹೇಳ್ತಾರೆ. ಆದರೆ ತಮ್ಮ ಒಂದು ದೇಹದಲ್ಲಿ ಅವರು ಅನೇಕವಾದಂಥ ವ್ಯಾಪಾರದ ಕೇಂದ್ರಗಳನ್ನಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ತಮ್ಮ ದೇಹವನ್ನು ಏನು ಮಾಡಿದಾರೆ? ಸಂಪೂರ್ಣವಾಗಿ ಸೈತಾನನ ನಿಲಯವಾಗಿ, ಕಳ್ಳರ ಗವಿಯಾಗಿ ಅದನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ದೇವರು ವಾಸ ಮಾಡುವಂಥ ಈ ಸ್ಥಳವನ್ನ ಕಳ್ಳಂದ್ರೆ ಯಾರು? ಕಳ್ಳನು ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತಾಗಿ ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ಕಳ್ಳರ ಗವಿಯಾಗಿ
ಮಾಡಿದ್ದೀರಿ. ಹಲ್ಲೆಲೂಯಾ. ಫ್ರೆಂಡ್ಸ್, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಆ ಕಳ್ಳರ ಗವಿಯಾಗಿರುವಂಥದ್ದನ್ನು ಇವತ್ತು ನಾವು ಶುದ್ಧಿ ಮಾಡಿಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿ ಆ ಒಂದು ಸಮಯದಲ್ಲಿ ಆ ದೇವಾಲಯದಲ್ಲಿ ಹೊರಗಡೆ ನಾವು ನೋಡಬೇಕಾದ್ರೆ ಸಂದರ್ಭವನ್ನು ನಾವು ನೋಡುವಾಗ ಪ್ರಿಯರೇ, ಅಲ್ಲಿರ್ತಕ್ಕಂಥ ಚೀನಿವಾರಿ ಮೇಜುಗಳ ಬಳಿಯಲ್ಲಿ ವ್ಯಾಪಾರ ಮಾಡುವಂಥ ಎಲ್ಲ ವ್ಯಾಪಾರಸ್ಥರನ್ನು ಹೊರಡಿಸಿದ, ಪಾರಿವಾಳಗಳನ್ನು ಮಾರುವಂಥವರು ಎಲ್ಲರನ್ನು ಹೊರಡಿಸಿ ಆತನು ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆತ್ಮೀಯ ಅರ್ಥದಲ್ಲಿ ನಾವು ನೋಡುವಾಗ ದೇವರ ಆಲಯ ನೀನೇ ಆಗಿದ್ದೀಯಾ, ಅದನ್ನು ಸೈತಾನನ ಗವಿಯಾಗಿ ಮಾಡಿಕೊಂಡಿದ್ದರೆ ಸಂಪೂರ್ಣವಾಗಿ ಇವತ್ತಿನ ಸಮಯದಲ್ಲಿ ನೀನೇನು ಮಾಡಬೇಕು, ಅದನ್ನು ದೇವರ ನಿಲಯವಾಗಿ, ದೇವರ ಮನೆಯಾಗಿ ಸಂಪೂರ್ಣವಾಗಿ ನೀನು ಮಾರ್ಪಡಿಸಿಕೊಳ್ಬೇಕಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿ ಶುದ್ಧಿ ಮಾಡಿದಾದ ಮೇಲೆ ಆತನು ಅಲ್ಲಿ ಬಂದಿರತಕ್ಕಂಥ ಕುರುಡರನ್ನ ಕುಂಟರನ್ನ ಆತನು ಏನು ಮಾಡಿದಂಥವ್ರನ್ನ ಸ್ವಸ್ಥಪಡಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಶುದ್ಧವಾದ ಮೇಲೆ ದೇವರು ನಿನ್ನಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಜರುಗಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ಆವತ್ತಿನ ದಿವಸ ಎಲ್ಲ ಸನ್ನಿವೇಶಗಳು ಎಲ್ಲಿ ನಡೆದು ರೀ? ಯೆರೂಸಲೇಮಿನಲ್ಲಿ. ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ, ಪ್ರಾಯದ ಕತ್ತೆ ಮರಿಯನ್ನ ಏರಿ ಆತನು ಬಂದಾಗ ಈ ಎಲ್ಲ ಘಟನೆಗಳು ಏನಾದವು ಅಲ್ಲಿ ನಡೆದು ಪ್ರಿಯರೇ, ಅದನ್ನು ಇವತ್ತು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಆತ್ಮೀಯ ಜೀವಿತದಲ್ಲಿ ಕೆಲವೊಂದು ಆತ್ಮಿಕ ಪಾಠಗಳನ್ನು ನಾವು ಕಲಿತುಕೊಳ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ಹೆಂಗೆ ಬಂದಂತೆ ಮೊದಲನೇದಾಗಿ ಹೆಂಗೆ ಬಂದರಿ? ದೀನತೆಯ ಅರಸನಾಗಿ, ಸಾಧು ಅರಸನಾಗಿ ಬಂದ. ಈಗ ಆತನು ಹೆಂಗೆ ಬರ್ತಾನ್ರಿ? ಕುದುರೆಯನ್ನ ಏರಿ ರಾಜನಾಗಿ ಬರ್ಲಿಕ್ಕಿದ್ದಾನೆ. ಮೊದಲನೇ ಬರುವಿಕೆಯಲ್ಲಿ ದೀನನಾಗಿ ಬಂದ, ಈಗ ಆತನು ಕೋಪವುಳ್ಳವನಾಗಿ ಬರ್ಲಿಕ್ಕಿದ್ದಾನೆ. ಮೊದಲನೇ ಬರುವಿಕೆಯಲ್ಲಿ ಆತನು ಮುಳ್ಳಿನ ಕಿರೀಟವನ್ನು ಇಟ್ಟುಕೊಂಡು ಬಂದ, ಎರಡನೇ ಬರುವಿಕೆಯಲ್ಲಿ ಆತನು ಸುವರ್ಣ ಕಿರೀಟವನ್ನು, ಬಂಗಾರದ ಕಿರೀಟವನ್ನು, ರಾಜ ಕಿರೀಟವನ್ನು ಧರಿಸಿಕೊಂಡು ಆತನು ಬರಲಿಕ್ಕಿದ್ದಾನೆ. ಮೊದಲನೇದಾಗಿ ಆತನು ಅಧಿಕಾರವಿಲ್ಲದ ರೀತಿಯಲ್ಲಿ ಬಂದ, ಈಗ ಪರಿಪೂರ್ಣ ಅಧಿಕಾರವುಳ್ಳವನಾಗಿ ಬರಲಿಕ್ಕಿದ್ದಾನೆ ಪ್ರಿಯರೇ. ಮೊದಲನೇ ಒಂದು ಬರುವಿಕೆಯಲ್ಲಿ ಆತನು ಸಮಾಧಾನದ ರಾಜವನಾಗಿ ಬಂದ, ಎರಡನೇ ಬರುವಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಉಗ್ರ ಕೋಪವುಳ್ಳವನಾಗಿ ಬರಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊದಲನೇ ಬರುವಿಕೆಯಲ್ಲಿ ಆತನು ಏನಂತ ಹೇಳ್ತಾ ಇದ್ದೇವೆ? ಮನುಷ್ಯನಾಗಿ ಬಂದ, ಈಗ ಆತನು ಯಾವ ರೀತಿಯಾಗಿ ಬರ್ತಾ ಇದ್ದಾನ್ರಿ? ದೇವರಾಗಿ ಬರ್ತಾ ಇದ್ದಾನೆ. ಮನುಷ್ಯನು ಅಂದ್ರೆ ಏನ್ರಿ? ರಹಸ್ಯವಾದಂಥ ಸ್ಥಿತಿಯಲ್ಲಿ ಬಂದ, ಈಗಲಾದರೂ ಸಂಪೂರ್ಣವಾಗಿ ಆತನ ಏನು ಮಾಡಿದಾನ್ರಿ? ದೇವರಾಗಿ ಬರಲಿಕ್ಕಿದ್ದಾನೆ. ಮೊದಲನೇದಾಗಿ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪದ ಯಜ್ಞದ ಕುರಿಮರಿಯಾಗಿ ಬಂದ, ಈಗ ಆತನು ಯೂದ ಗೋತ್ರದ ಸಿಂಹವಾಗಿ ನ್ಯಾಯ ತೀರ್ಪು ಮಾಡಲಿಕ್ಕೆ ಆತ ಬರಲಿಕ್ಕಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನನ್ನು ನಾವು ಯಾವ ರೀತಿಯಾಗಿ ಎದುರುಗೊಳ್ಳಬೇಕು, ಯಾವ ರೀತಿಯಾಗಿ ಆತನನ್ನು ನಾವು ಆಹ್ವಾನ ಮಾಡಬೇಕು. ಆತನು ಅರಸನಂತೆ ಆವತ್ತಿನ ದಿವಸದಲ್ಲಿ ಪ್ರವೇಶ ಮಾಡಿದ, ಆತನು ಮತ್ತೆ ಮೇಘಗಳ ಮೇಲೆ ಅರಸನಂತೆ ಬರಲಿಕ್ಕಿದ್ದಾನೆ. ಆತನು ಆವತ್ತಿನ ದಿವಸ ಯೆರೂಸಲೇಮಿಗೆ ಶಿಷ್ಯರ ಸಂಗಡ ಆತನು ಏನ್ ಮಾಡಿದರಿ? ಪ್ರಯಾಣವಾಗಿ ಹೋದ. ಈಗ ಆತನು ಯೆರೂಸಲೇಮಿಗೆ ಮತ್ತೆ ಎಣ್ಣೆ ಮರಗಳ ಗುಡ್ಡಕ್ಕೆ ಆತನು ಹೆಂಗ್ ಬರ್ತಾನ್ರಿ? ಆ ಕೋಟ್ಯಾನುಕೋಟಿ ದೇವದೂತರ ಸಂಗಡ ಆತನ ಏನ್ ಮಾಡ್ತಾ ಇದ್ದಾನೆ? ಬರಲಿಕ್ಕಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸಹೋದರ ಸಹೋದರಿಯೇ, ನಾವು ಇವತ್ತಿನ ದಿವಸ ನಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಭಕ್ತಿ ಯಾವ ರೀತಿಯಾಗಿದೆ? ಈ ಒಂದು ಆತ್ಮಿಕ ಲಕ್ಷಣಗಳು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೇವಾ? ಸಂಪೂರ್ಣವಾಗಿ ದೇವರಿಗೆ ಮಾದರಿಕರವಾದಂಥ ರೀತಿಯಲ್ಲಿ ನಾವು ಜೀವಿಸಿದ್ದೀವಾ ಇಲ್ವಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆವತ್ತಿನ ದಿವಸ ಆ 3 ಲಕ್ಷದಷ್ಟು ಯಜ್ಞದ ಕುರಿಗಳು ಆ ಒಂದು ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ಆಯ್ಕೆ ಮಾಡಲಾಗಿತ್ತು ಆ ಸ್ಥಳದಲ್ಲಿಯೇ ಯೇಸು ಸ್ವಾಮಿ ಬಂದ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ದಿಕ್ಕಿನಲ್ಲಿಯೇ ಯೇಸು ಸ್ವಾಮಿ ಬಂದ. ಅದರ ಅರ್ಥ ಏನಂತಂದ್ರೆ, ಆ ಎಲ್ಲಾ ಯಜ್ಞಗಳಿಗಿಂತ ಶ್ರೇಷ್ಠವಾದಂಥ ಒಂದೇ ಒಂದು ಯಜ್ಞ, ಆ ಯಜ್ಞದ ಮೂಲಕವಾಗಿಯೇ ಇಡೀ ಮನುಷ್ಯರ ಎಲ್ಲ ಪಾಪಗಳು, ಶಾಪಗಳು, ಕತ್ತಲೆ, ಅವಮಾನಗಳು, ರೋಗಗಳು ಎಲ್ಲವೂ ಕೂಡ ಬಿಡುಗಡೆಯಾಗುತ್ತೆ. ಆ ಮನುಷ್ಯ, ಆ ವ್ಯಕ್ತಿಯ ಮೂಲಕವಾಗಿ, ಆ ಕುರಿಮರಿಯ ಮೂಲಕವಾಗಿಯೇ ಸಂಪೂರ್ಣವಾಗಿ ಮನುಷ್ಯರಿಗೆ ಮೋಕ್ಷ ಎನ್ನುವಂಥದ್ದು ಸಿಗಲಿಕ್ಕಿದೆ ಎನ್ನುವಂಥದ್ದನ್ನು ಇದರಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ತಾ ಇದ್ದೇವೆ ಪ್ರಿಯರೇ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಯೇಸು ಕ್ರಿಸ್ತನು ಅರಸನಾಗಿ, ಸಮಾಧಾನದ ರಾಜನಾಗಿ ನನ್ನಲ್ಲಿ ನಿನ್ನಲ್ಲಿ ಬರಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ನಾವು ಆತನಿಗೆ ದೇವಾಲಯವಾಗಿದ್ದೀವಾ? ಕಳ್ಳರ ಗವಿಯನ್ನಾಗಿ ಮಾಡಿಕೊಂಡಿದ್ದೇವ? ನೀತಿ ರಾಜನ ಆತನೊಬ್ಬ ಆತನೇ, ಸೌಂದರ್ಯವಂತನ ಆತನೊಬ್ಬ ಆತನೇ, ಎಲ್ಲ ಮನುಷ್ಯರಿಗೋಸ್ಕರವಾಗಿ ಶ್ರಮೆಯನ್ನು ಅನುಭವಿಸಿದ ಆತನೊಬ್ಬ ಆತನೇ. ಸಹೋದರ ಸಹೋದರಿ, ಇವತ್ತು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಾವು ದೇವರಿಗೆ ಒಪ್ಪಿಸಿಕೊಳ್ಳೋಣ. ನಮ್ಮ ಪರಿಸ್ಥಿತಿ ಗತಿಗಳು ಏನೇ ಆಗಿದ್ದಾಗಲೂ ಕೂಡ ದೇವರ ಬಳಿಗೆ ಬರುವಾಗ ದೇವರು ನಿನ್ನನ್ನು ಎಲ್ಲ ಕಟ್ಟುಗಳಿಂದ ಆತನು
ಬಿಚ್ಚುತ್ತಾನೆ. ಎಲ್ಲ ಸಮಸ್ಯೆಗಳಿಂದ ಆತನು ನಿನಗೆ ವಿಮೋಚನೆಯನ್ನು ಕೊಡ್ತಾನೆ. ದೇವರು ನಿನಗೆ ಬಿಡುಗಡೆಯನ್ನು ದಯಪಾಲಿಸ್ತಾನೆ. ಒಂದು ವಿಷಯವನ್ನು, ಸಂಗತಿಯನ್ನು ಮರಿಬೇಡ. ಈ ಒಂದು ಲೋಕದಲ್ಲಿ ಅನೇಕರುಗಳು ದೇವರುಗಳು ಎಂಬುದಾಗಿ ಚಲಾವಣೆ ಆಗ್ತಾ ಇರ್ಬೋದು, ಆದರೆ ಇಡೀ ಮನುಷ್ಯರನ್ನ, ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಒಬ್ಬಾತನೇ. ಆತನು ಯಾರು? ಆತನೇ ನಜರೇತಿನ ಯೇಸು. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಕೂಡ ಆತನಿಗೋಸ್ಕರವಾಗಿಯೂ ಆತನ ಮೂಲಕವಾಗಿಯೂ ಆತನಲ್ಲಿಯೇ ಸೃಷ್ಟಿ ಮಾಡಲ್ಪಟ್ಟು. ಪ್ರಿಯರಿ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಯೇಸು ನಿನ್ನನ್ನು ಪಾಪ ಬಂಧನಗಳಿಂದ ಬಿಡಿಸುವುದಕ್ಕಾಗಿ ಬಂದಿದ್ದಾನೆ. ನಿನ್ನನ್ನು ಸಂಪೂರ್ಣವಾಗಿ ಆತನು ಸ್ವಾತಂತ್ರ್ಯ ವ್ಯಕ್ತಿಯನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಬಂದಿದ್ದಾನೆ. ಆತನು ನಿನ್ನನ್ನು ಬಿಡಿಸಿದಾಗ ನಿನಗೆ ಗೌರವ ಎನ್ನುವಂಥದ್ದು, ಆತನನ್ನು ಹೊತ್ತುಕೊಂಡ ವ್ಯಕ್ತಿಯಾಗಿ ನೀನು ಇರುವಾಗ ನಿನ್ನಲ್ಲಿ ಅನೇಕ ಶುಭ ಕಾರ್ಯಗಳು ಎನ್ನುವಂಥದ್ದು, ಆತನ ಕುರಿತಾಗಿ ಮಾತಾಡಿಕೊಂಡು ಆತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸುವಾಗ ನಿನ್ನ ಒಂದು ಸಾಕ್ಷಿ ಖಂಡಿತವಾಗಿ ಕಡೆಗಣಿಸಲ್ಪಡದೆ ದೇವರು ನಿನ್ನನ್ನ ಸಂಪೂರ್ಣವಾಗಿ ತನ್ನಲ್ಲಿ ಇರಿಸಿಕೊಳ್ತಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಿತ ಯಾವ ರೀತಿಯಾಗಿದೆ? ಸಹೋದರ ಸಹೋದರಿ, ಒಂದು ಸಾರಿಯಾದರೆ ಆಲೋಚನೆ ಮಾಡಿದೆಯಾ? ಇನ್ನು ಎಷ್ಟು ದಿವಸಗಳು ಅದೇ ಪಾಪ ಬಂಧನದಲ್ಲಿ ಇರಬೇಕು ಅನ್ಕೊಂಡಿದೆಯಾ? ಇನ್ನು ಎಷ್ಟು ದಿವಸಗಳು ಅದೇ ಎರಡು ಚಂಚಲದ ಮನಸ್ಸಿನ ಜೀವಿತವನ್ನು ಜೀವಿಸಬೇಕು ಅನ್ಕೊಂಡಿದೆಯಾ? ಇನ್ನು ಎಷ್ಟು ದಿವಸ ಒಳಗಡೆ ಒಂದು ಹೊರಗಡೆ ಒಂದು ಜೀವಿತವನ್ನು ಜೀವಿಸಬೇಕು ಅನ್ಕೊಂಡಿದೆಯಾ? ದೇವರು ಮೆಚ್ಚೋದಿಲ್ಲ, ದೇವರು ಒಪ್ಪೋದಿಲ್ಲ. ಇವತ್ತಾದರೂ ಸಂಪೂರ್ಣವಾಗಿ ಆ ಜನರ ರೀತಿಯಲ್ಲಿ ಇರದೆ ನಾವು ಒಂದೇ ವಿಶ್ವಾಸದಲ್ಲಿ, ಒಂದೇ ಸ್ಥಿರವಾದಂಥ ನಂಬಿಕೆಯಲ್ಲಿ, ಬಂಗಾರಕ್ಕಿಂತಲೂ ಅಮೂಲ್ಯ ಎಂಬುದಾಗಿ ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಂಬಿಕೆಯನ್ನು ಕುರಿತಾಗಿ ವರ್ಣಿಸ್ತಾ ಇದ್ದಾನೆ ಪೇತ್ರನು. ಈ ಸಮಯದಲ್ಲಿ ನಮ್ಮ ನಂಬಿಕೆ ಯಾವ ರೀತಿಯಾಗಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಬರಲಿಕ್ಕಿದ್ದಾನೆ, ಸಿದ್ಧವಾಗಿ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಶುದ್ಧರಾಗಿ ಆತನಿಗೋಸ್ಕರವಾಗಿ ಕಾಯಲು ಬದ್ಧರಾಗಿ ನಾವಿರಬೇಕೆಂಬುದೇ ದೇವರ ಒಂದು ಚಿತ್ತ, ಉದ್ದೇಶ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿ ತಂದೆಗೆ ಸ್ತೋತ್ರ. ಸ್ಪಷ್ಟವಾಗಿ ಎಲ್ಲ ಆರ್ಕಾಲಜಿಕಲ್ ಎವಿಡೆನ್ಸ್ ಮೂಲಕವಾಗಿ ಪ್ರಪಂಚದ ಚರಿತ್ರೆಯೊಳಗೆ ಎಲ್ಲ ಆಧಾರಗಳು ಮನುಷ್ಯನು ಯಾವುದು ಹುಡುಕ್ತಾನೋ, ಯಾವುದು ಆಲೋಚನೆ ಮಾಡಿದ್ದಾನೋ ಎಲ್ಲದಕ್ಕೂ ಮೀರಿರ್ತಕ್ಕಂಥ ಕರ್ತನೆ, ಜ್ಞಾನಯುಕ್ತವಾಗಿರ್ತಕ್ಕಂಥ ನೀತಿಯಲ್ಲಿ ಸ್ವಾಮಿ, ನೀನು ಈ ಸಮಯದಲ್ಲಿ ಲೋಕಕ್ಕೆ ಬಂದಿರುವ ವಿಷಯದ ಬಗ್ಗೆ ನೀನು ಮಾತಾಡಬೇಕಾಗಿ ಸ್ತೋತ್ರ. ನಮಗಾಗಿ ನೀನು ಬಂದಿದ್ದಿ, ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ. ಪರಿಶುದ್ಧತೆ ಹೊಂದಿಕೊಂಡು ಪ್ರತಿನಿತ್ಯವೂ ನಮ್ಮ ಹೃದಯವೆಂಬ ದೇವಾಲಯದಲ್ಲಿ ನೀನು ಆಸೀನನಾಗಿದ್ದು, ದೇವರಾತ್ಮನೇ, ನಿನ್ನ ಚಿತ್ತದ ಪ್ರಕಾರವಾಗಿ ಈ ಲೋಕದ ಅವಧಿಯ ದಿನಗಳಲ್ಲೆಲ್ಲ ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗಿ ಸುವಿಸ್ತಾರವಾಗಿ ಕರ್ತನೆ ಬಂಧಿಸಲ್ಪಟ್ಟಿರ್ತಕ್ಕಂಥ ನಮ್ಮನ್ನು ಬಿಡುಗಡೆ ಮಾಡುವ ಮುಖ್ಯವಾಗಿರುವಂಥ ಅಂಶವನ್ನು ತಿಳಿಸಿದ್ವಿ. ಹೌದು ಕರ್ತನೆ, ಅಪವಾದಿಯು ಕಳ್ಳರ ಗವಿಯಾಗಿ ಮಾಡಿ ಕೋಪ, ದ್ವೇಷ, ಕಕ್ಷ, ಅಸೂಯ, ಮತ್ಸರ, ಸ್ವಾರ್ಥತೆ, ಅಪರಿಶುದ್ಧತೆ, ನಾನು ಎಂಬ ಅಹಂಕಾರ, ನಂದೇ ಕರೆಕ್ಟು ಎನ್ನುವಂಥ ಒಂದು ಸ್ಥಿತಿ, ಈ ಪ್ರಕಾರವಾಗಿ ಮನಃಶಾಂತಿ ಇಲ್ಲದೆ, ನೆಮ್ಮದಿ ಇಲ್ಲದೆ, ಸ್ವೇಚ್ಛವಾಗಿ ಬದುಕಿದರೂ ಕೂಡ ಅನಾರೋಗ್ಯದಿಂದ ಇದ್ದರೂ ಕೂಡ ನಿನ್ನ ಕಡೆ ಮನಸ್ಸು ಕೊಡದ ಸ್ಥಿತಿಯಲ್ಲಿ ಇನ್ನೂ ಮುಳುಗುವ ಹಾಗೆ ಕತ್ತಲೆಯಲ್ಲಿದ್ದರೂ ಕೂಡ ಕತ್ತಲೆಯಲ್ಲಿ ಇಲ್ಲ ಎನ್ನತಕ್ಕಂಥ ಒಂದು ಭಾಸವನ್ನು, ನಟನೆ
ಮಾಡುವ ಕೃತ್ರಿಮವಾಗಿರ್ತಕ್ಕಂಥ ವೇಷಧಾರಣೆಯನ್ನು ಅಪವಾದಿ ಆ ಪ್ರಕಾರವಾಗಿ ಬಂಡುತನಕ್ಕೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಸ್ಥಿತಿಯಿಂದ ಸಂಪೂರ್ಣವಾಗಿ ನೀನು ಬಿಡುಗಡೆ ಮಾಡಿ ಕರ್ತನೆ ನಿನ್ನನ್ನು ಹೊಂದಿಕೊಂಡಾಗ ಸೌಮ್ಯತೆ, ಗೌರವ ಕರ್ತನೆ ಅದು ಸಿಗುತ್ತೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದೆ ಸ್ವಾಮಿ. ನಿನಗೆ ಸ್ತೋತ್ರ. ಪರಿಪೂರ್ಣ ಆನಂದ, ಪರಿಪೂರ್ಣ ಸಂತೋಷ, ಪರಿಪೂರ್ಣ ಆರೋಗ್ಯ, ಪರಿಪೂರ್ಣ ಕರ್ತನೆ ಶಿಷ್ಯತ್ವದ ಸಾರೂಪ್ಯವನ್ನು ಹೊಂದಿಕೊಂಡು ನೀನೇ ಎಲ್ಲ ಒಬ್ಬ ವಿಶ್ವಾಸಿಯಾಗಿರದೆ ಶಿಷ್ಯನಾಗಿರುವ ಹಾಗೆ ನೀನು ಹೇಳಿದ ಪ್ರಕಾರವಾಗಿ ಎಲ್ಲರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ವಿಶ್ವಾಸಿ ಬರೀ ಆಶೀರ್ವಾದ ಕೋರುತ್ತಾನೆ, ಅನಗತ್ಯ ವಿಷಯಗಳನ್ನು ಹಾಕಿಕೊಂಡು ಹಾಳಾಗಿ ಹೋಗ್ತಾನೆ. ಅದೇ ಸ್ವಾರ್ಥಕ್ಕಾಗಿ ಚಿಂತೆ ಮಾಡ್ತಾನೆ. ಅದೇ ಶಿಷ್ಯ ಪ್ರತಿಯೊಂದು ನಿನ್ನ ಕಡೆ ದೃಷ್ಟಿ ಇಟ್ಟು ನೀನು ಇಷ್ಟವಾದದ್ದನ್ನೇ ನಡೆಸ್ತಾನೆ. ತನ್ನದು ಯಾವುದು ನೀನೇ ತನುವು ಮನುವು ಸರ್ವಸ್ವ ಆಗಿರುವ ಹಾಗೆ ಮಾಡ್ತಾನೆ. ಆ ಶಿಷ್ಯತ್ವದ ಪ್ರತೀಕೆಗಳು ನಾವೆಲ್ಲರೂ ಆಗುವ ಹಾಗೆ ಪರಿಪಕ್ವವಾದ ಉಪದೇಶವನ್ನು ಪರಿಶುದ್ಧಾತ್ಮನೆ ತಿಳಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ಇನ್ನು ಮೇಲಾದರೂ ನಾವು ಎಚ್ಚೆತ್ತುಕೊಂಡು ನಮ್ಮ ಹಿಂದೆ ಗಮನಿಸುವವರು ದೇವರ ಮಕ್ಕಳೆಂಬುದಾಗಿ ತಿಳಿದುಕೊಳ್ಳುವ ಹಾಗೆ ನಮ್ಮಲ್ಲಿ ಅಪವಾದಿ ಮಾಡಿರ್ತಕ್ಕಂಥದ್ದು ನಾವು ಅರ್ಥೈಸಿಕೊಂಡು ನಮ್ಮನ್ನು ನಾವು ತಗ್ಗಿಸಿಕೊಂಡು ಕ್ಷಮ ಹೊಂದಿಕೊಂಡು ಕ್ಷಮಿಸಿ ಅರಿವಿನಡೆಗೆ ನಡೆಯುವ ಹಾಗೆ ಅಪವಾದಿ ನಮ್ಮಿಂದ ಓಡಿ ಹೋಗುವಂತೆ ಆತ್ಮ ನೀನೇ ನಡೆಸುವ ಹಾಗೆ ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡಿಕೊಡಪ್ಪ. ದೇವರೇ, ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಗೊಟ್ಟಾಗಲಿ. ಯೇಸು ಕ್ರಿಸ್ತು ಮಹಾಪ್ರಭುಗಳ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ. ಮಾತಾಡ್ತೀವಿ. ಆಮೇನ್, ಆಮೇನ್, ಹಲ್ಲೆಲೂಯಾ.